ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಾಯೆಯ ಸಂದರ್ಭಾನುಸಾರ ಪ್ರತಿಪಾದನೆ ಮಾಡುವಲ್ಲಿ ನಮ್ಮಲ್ಲಿ ಉಂಟಾಗುವ ತಮೋಗುಣ, ನಮ್ಮಲ್ಲಿ ಉಂಟಾಗುವ ರಜೋಗುಣ, ನಮ್ಮಲ್ಲಿ ಉಂಟಾಗುವ ಸತ್ವಗುಣಗಳ ಬಗ್ಗೆ ನಮಗೆ ಅರಿವು ಮೂಡಿಸುವುದಕ್ಕೆ ವಿವೇಕ ಚೂಡಾಮಣಿಯ ಒಂದು ಭಾಗವನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಈ ಒಂದು ರಜೋಗುಣ ಅಂದರೆ ವಿಕ್ಷೇಪ ಶಕ್ತಿ ಲಕ್ಷಣಗಳನ್ನು ತಿಳ್ಕೊಂಡ್ರಿ, ತಮೋಗುಣ ಅಂದ್ರೆ ಆವರಣ ಶಕ್ತಿಯ ಲಕ್ಷಣಗಳು ನಿನ್ನೆ ತಿಳ್ಕೊಂಡಿರಿ. ಏನಂದ್ರೆ ಏನಾದರೂ ತತ್ವಜ್ಞಾನ ಹೇಳುವಾಗ ಅದನ್ನ ತಿಳ್ಕೊಳ್ಳಾರ್ದಂಥ ಸ್ಥಿತಿ, ತಮೋಗುಣ ಯುಕ್ತನಾದವನಿಗೆ ಆ ರೀತಿ ಆಗ್ತದೆ. ಏನಾರ ತಿಳಿಸಿ ಹೇಳಿದ್ರೆ ತಿಳ್ಕೊಳ್ಳಾರ್ದಂಥ ಒಂದು ಸ್ಥಿತಿ. ಒಂದು ರೀತಿ ಆ ತತ್ವ ಅರಿಯುವ ಆಸಕ್ತಿ ಸಹಿತ ಇರಲಾರ್ದಂಥ ಭ್ರಾಂತಿ ಒಳಗಿರ್ತಾನೆ ಮನುಷ್ಯ. ಸಂಸಾರ ಭ್ರಾಂತಿ ಒಳಗಿದ್ದವನಿಗೆ ತತ್ವಜ್ಞಾನ ಹತ್ತಂಗಿಲ್ಲ. ಅದನ್ನ ಯಾರು ಎರಡನೇ ಲೆಕ್ಕದಾಗಿಟ್ಟು ಇದನ್ನ ದೊಡ್ಡ ಅದಕ್ಕೇನಂತೀರಿ ಪ್ರಾಮುಖ್ಯತೆ, ಪ್ರಯಾರಿಟಿ, ಸಂಸಾರಕ್ಕೆ ಯಾರು ಎರಡನೇ ಪ್ರಾಮುಖ್ಯತೆ ಕೊಟ್ಟು ಪರಮಾರ್ಥಕ್ಕೆ ಪ್ರಥಮ ಆದ್ಯತೆ ಕೊಟ್ರೆ ಅದು ತಿಳಿತು. ಯಾವುದಕ್ಕೆ ನಾವು ಪ್ರಥಮ ಆದ್ಯತೆ ಕೊಡ್ತೀವಿ ಅದು ನಮಗೆ ತಿಳಿತು. ಸಂಸಾರಕ್ಕೆ ಪ್ರಥಮ ಆದ್ಯತೆ ಕೊಟ್ಟವರಿಗೆ ಎರಡನೇ ಆದ್ಯತೆಯ ವಿಷಯ ಅಷ್ಟೊಂದು ಅವರಿಗೆ ತಿಳಿಯಂಗಿಲ್ಲ. ಅದಕ್ಕೆ ಇಲ್ಲಿ ಏನಾಗ್ತದ, ವಸ್ತುಗಳು ಬೇರೆಯಾಗಿ ತೋರ್ತವ. ತಮೋಗುಣ ಇದ್ದದ್ದು ವಸ್ತುಗಳು ಬೇರೆಯಾಗಿ ತೋರ್ತವ. ಬೇರೆಯಾಗಿ ತೋರ್ತವ ಅಂದ್ರೆ ಅಲ್ಲಿರೋದು ಒಂದೇ ವಸ್ತು, ಬ್ರಹ್ಮ ವಸ್ತು, ಅದು ನಾಮರೂಪವಾಗಿ ತೋರ್ತ. ಹೀಗಾಗಿ ಯಾವುದರಿಂದ ವಸ್ತು ಬೇರೊಂದು ಬಗೆಯಾಗಿ ತೋರುತ್ತದೆ, ಇದೇ ತಮೋಗುಣ, ಇದೇ ಆವರಣ, ಇದೇ ಪ್ರಸಿದ್ಧವಾದ ಶಕ್ತಿ. ಮನುಷ್ಯ ಇದಕ್ಕೆ ವಿಕ್ಷೇಪ ಶಕ್ತಿಯ ಕಾರ್ಯೋನ್ಮುಖತ್ವ ಎನ್ನುತ್ತಾನೆ. ಇದು ಬೇರೆಯಾಗಿ ತೋರೋದು ತಿಳುವಳಿಕೆಯಲ್ಲಿ ಬ್ರಹ್ಮನೇ ಎಲ್ಲ ಕಡೆ ಇದ್ದಾಗೂ ಸಹಿತ ನಾಮರೂಪಗಳ ದರ್ಶನ ಆಗುವ ಕಾರಣ ಅದೇನಾಯ್ತು, ವಿಕ್ಷೇಪ ಶಕ್ತಿ ಅನಿಸುತ್ತದೆ, ತಮೋಗುಣ ಅಂತ ಅನಿಸುತ್ತದೆ. ಅಂದ್ರೆ ನಮ್ಮ ಜೀವನದಾಗ ತಮೋಗುಣದ ಪ್ರಾಕ್ಟೀಸ್ ಎಂಥ ಪರಿ ಅದ ನೋಡಿದ್ರ, ಎಲ್ಲ ನಾಮರೂಪಗಳ ಮೂಲಕನೇ ವ್ಯವಹಾರ ಮಾಡ್ತೀವಿ. ಬ್ರಹ್ಮ ಅನ್ನಂಥದ್ದು ವ್ಯವಹಾರ ಮಾಡಂಗೇ ಇಲ್ಲ. ನಾವು ತಿಳ್ಕೊಂಡೀವಿ, ಸಾಕಷ್ಟು ಓದಿ ಬರೆದೈತೆ ಎಲ್ಲ ತಿಳ್ಕೊಂಡೀವಿ, ನಾವು ಸತ್ವಗುಣಿಗಳು, ಆಧ್ಯಾತ್ಮ ಜೀವಿಗಳು ಅಂತೇನೋ ಅನ್ಕೊಂಡಿರ್ತೀವಿ. ಬಟ್ ವ್ಯವಹಾರ ಮಾಡೋದೆಲ್ಲ ಈ ತಮೋಗುಣದಾಗೆ ವ್ಯವಹಾರ ಮಾಡ್ತಿರ್ತೀವಿ. ಪ್ರಪಂಚದಲ್ಲಿ ಮನುಷ್ಯ ದುಃಖ ಸಂಕಟಗಳಿಂದ ಏಕೆ ನರಳುತ್ತಾನೆ ಅಂತಂದ್ರೆ ಈ ತಮೋಗುಣದ ಪ್ರಭಾವದಿಂದ. ತಾನು ಸ್ವಂತ ಏನದನ, ಸ್ವಂತ ನಿಜ, ನಿಜ ಅಂತಾರ, ನಿಜ ಅಂದ್ರೆ ಸ್ವರೂಪ, ತನ್ನ ಸ್ವರೂಪ ಏನಪ್ಪ ಅಂತಂದ್ರ ಶುದ್ಧ ಬ್ರಹ್ಮ ಸ್ವರೂಪ ಅದನ. ತಾನು ಶುದ್ಧ ಬ್ರಹ್ಮ ಸ್ವರೂಪನಾಗಿ ತನಗೆ ಯಾವ ಪ್ರಕೃತಿಯ ಸತ್ವ ರಜ ತಮೋ ಗುಣಗಳ ಒಂದು ಬಾಧೆ ಇಲ್ಲ, ಮತ್ತೆ ಯಾವ ಕರ್ಮಗಳು ಅವನಿಗೆ ಸಂಬಂಧ ಇಲ್ಲ, ಆ ಕರ್ಮದ ಭೋಗಗಳು ಅವನಿಗೆ ಸಂಬಂಧ ಇಲ್ಲ ಅಂತ ಒಂದು ಸ್ವರೂಪ ತಾನಿಟ್ಟುಕೊಂಡು ಯಾವ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕರ್ಮಗಳನ್ನು ಮಾಡ್ತದ, ಆ ಕರ್ಮಗಳ ಫಲ ಅದು ಅನುಭವಿಸ್ತದ. ಅದೇ ತಾನಂತ
ತನ್ನಿಂದ ಭಿನ್ನವಾಗಿ ತಿಳ್ಕೊತಾನಲ್ಲ, ಅದೇ ಕಾರಣಕ್ಕೆ ಏನಾಗ್ತದ, ದುಃಖ ಸಂಕಟಗಳಾಗ್ತವ. ಬ್ರಹ್ಮ ಸ್ವರೂಪವನ್ನು ಮರ್ತದ್ದಕ್ಕೆ ದುಃಖ ಸಂಕಟಗಳಾಗ್ತವ ಅನ್ನಂತ ಮಾತು ಎಷ್ಟೇ ಮೇಧಾವಿ ಆದರೂ ಸಹಿತ ಈ ದೇಹ ಮನಸ್ಸು ಬುದ್ಧಿಗಳ ಸಂಪರ್ಕದಿಂದ ಪರಿಚ್ಛಿನ್ನವಾಗಿ ನಮ್ಮನ್ನು ನಾವು ಅಲ್ಪಶಕ್ತಿಯ ಜೀವ ಎಂದುಕೊಳ್ಳುತ್ತೇವೆ. ಎಷ್ಟೇ ಮೇಧಾವಿಯಾದರೂ ಬುದ್ಧಿವಂತನಾದರೂ ಈ ತಮಸ್ಸಿನಿಂದ ಮುಚ್ಚಲ್ಪಟ್ಟರೆ ತತ್ವವನ್ನು ಅರಿಯಲಾರನು. ತನ್ನ ಸ್ವರೂಪವನ್ನು ತಾನು ಅರಿಲಾರ್ದಂಗಾಗ್ಬಿಡ್ತದೆ ತಮೋಗುಣದಿಂದ. ಮನುಷ್ಯ ಮೇಧಾವಿಯಾಗಿದ್ದರೂ, ಶಾಸ್ತ್ರಜ್ಞನಾಗಿದ್ದರೂ, ಲೌಕಿಕ ವ್ಯವಹಾರದಲ್ಲಿ ಚತುರನಾಗಿದ್ದರೂ, ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನು ಅಂದರೆ ಮನಸ್ಸು ಬುದ್ಧಿಗಳನ್ನು ಅರಿತಿದ್ದರೂ ತಮಸ್ಸಿನಿಂದ ಮುಚ್ಚಲ್ಪಟ್ಟರೆ, ಅಂದರೆ ಆವರಣ ಶಕ್ತಿಯಿಂದ ಮುಚ್ಚಿದರೆ, ಅನೇಕ ವಿಧದಿಂದ ಸ್ವಚ್ಛವಾಗಿ ಬೋಧಿಸಲ್ಪಟ್ಟರೂ ತತ್ವವನ್ನು ಅರಿಯಲಾರನು. ನೋಡ್ರಿ ಹೆಂಗ, ಎಷ್ಟು ಶಾಣೆ ಇದ್ರೂ ಈ ತತ್ವಜ್ಞಾನದಿಂದ ಹೆಂಗ ದೂರ ಆಗ್ತಾನೆ ಮನುಷ್ಯ. ಭ್ರಾಂತಿಯಿಂದ ತಾನು ಆರೋಪಿಸಿರುವುದನ್ನೇ, ಅಂದರೆ ಸ್ಥೂಲವಾದ ಶರೀರವನ್ನು ತಾನೇ ಸರಿ ಎಂದು ಎಣಿಸುತ್ತಾನೆ. ಅದರ ಕಾರ್ಯಗಳನ್ನೇ ಆಶ್ರಯಿಸುತ್ತಾನೆ. ಅದರ ಕಾರ್ಯಗಳ ಆಶ್ರಯಿಸಿ ಅದರ ಕರ್ಮ ಫಲಗಳನ್ನೇ ಭೋಗಿಸ್ತಾ ಇರ್ತಾನೆ. ತಾನು ಶುದ್ಧ ಬ್ರಹ್ಮ ಅನ್ನೋದು ತನ್ನ ಅರಿವಿಗೆ ತಾನು ಬರೋದೇ ಇಲ್ಲ. ಈ ರೀತಿ ಎಷ್ಟೋ ಶ್ರವಣ ಮಾಡಿದರೂ ಕೂಡ, ಎಷ್ಟೋ ಮೇಧಾಶಕ್ತಿ ಅಂದ್ರೆ ಬುದ್ಧಿವಂತನಾದರೂ ಸಹಿತ ತಮ್ಮ ಆತ್ಮವನ್ನು ತಾನು ಅರಿಯಲಾರದ ಕಾರಣ ನಾನಾ ರೀತಿ ದುಃಖಕ್ಕೀಡಾಗ್ತಾರೆ. ಈ ತಮಸ್ಸು ಆವೃತ ಆದರೆ ಸತ್ಯದ ದರ್ಶನ ಆಗುವುದೇ ಇಲ್ಲ. ಎಷ್ಟೇ ಚತುರನಾದರೂ, ನಿಪುಣನಾದರೂ, ಸೂಕ್ಷ್ಮದರ್ಶಿಯಾದರೂ ಮನುಷ್ಯ ತಮೋಗುಣದ ಪ್ರಭಾವಕ್ಕೆ ಸಿಕ್ಕಿಬಿದ್ದರೆ ಅವನು ಸತ್ಯವನ್ನು ಅರಿಯಲಾರನು. ಎಷ್ಟೋ ಉಪನಿಷತ್ತುಗಳ ಅಧ್ಯಯನ ಮಾಡಿದ್ದರೂ ದೇಹ ಬುದ್ಧಿ ಮನಸ್ಸು ತಾನೆಂದು ಇಂದ್ರಿಯ ಅನುಭವವೇ ಸರಿ ಎಂದು, ಅಂತಃಕರಣದ ಸಂವೇದನೆಯ ಬುದ್ಧಿಯ ತೀರ್ಮಾನಗಳೇ ಸತ್ಯವೆಂದು ನಂಬುತ್ತಾನೆ. ತಾನು ಅಧ್ಯಾರೋಪ ಮಾಡಿರುವ ವಸ್ತುಗಳನ್ನೇ ಸತ್ಯವೆಂದು ನಂಬಿ ಅವುಗಳ ಸಂಘದಿಂದ ಪ್ರಭಾವಿತನಾಗುತ್ತಾನೆ. ಆ ವಸ್ತುಗಳ ಧರ್ಮವನ್ನು ತನ್ನ ಧರ್ಮವೆಂದು ಕಲ್ಪಿಸಿಕೊಂಡಿರುತ್ತಾನೆ. ತನ್ನ ದೇಹಕ್ಕೆ ಬಂದ ಜ್ವರ ಬಾಧೆ ದೇಹಕ್ಕೆ ಬಂದದ್ದು ತನಗೇ ಬಂದಿದೆ ಅಂತ ನೆರಳುತ್ತಾನೆ. ತನ್ನ ಮನಸ್ಸು ದುಃಖದಿಂದ ಬಳಲುತ್ತಿದ್ದರೆ ನನಗೇ ದುಃಖವಾಗಿದೆ ಎಂದ ಹೀಗೆ ದೇಹ ಮನಸ್ಸು ಬುದ್ಧಿಗಳ ಗುಣಗಳು ತನ್ನದೆಂದು ತಿಳಿದಿರುತ್ತಾನೆ. ಆದ್ದರಿಂದ ತಮಸ್ಸಿನ ಶಕ್ತಿಯು ಎಷ್ಟು ಪ್ರಬಲವಾದುದೆಂದು ಆಚಾರ್ಯರು ಆಶ್ಚರ್ಯಪಡುತ್ತಾರೆ. ಮಾಯೆಯ ಅಂಶವಾದ ತಮಸ್ಸಿನ ಪ್ರಬಲ ಶಕ್ತಿಯು ಎಂತಹ ಬುದ್ಧಿವಂತನಾದ ಮನುಷ್ಯನನ್ನು ಮೂಢನನ್ನಾಗಿ ಮಾಡುತ್ತದೆ. ಶಾಸ್ತ್ರಗಳು ಎಷ್ಟೇ ಸ್ಪಷ್ಟವಾಗಿ ಸತ್ಯಜ್ಞಾನವನ್ನು ಬೋಧಿಸಿದರೂ, ಅನೇಕ ಸಾರಿ ತಿಳಿಯ ಹೇಳಿದರೂ ತಮೋಗುಣದಿಂದ ಆವೃತನಾಗಿರುವ ಮನುಷ್ಯ ತತ್ವಾರ್ಥವನ್ನು ತಿಳಿಯಲಾರನು. ಮನುಷ್ಯನು ತಮೋಗುಣದ ಆವರಣ ಅಂದ್ರೆ ತಮೋ ಶಕ್ತಿಯಿಂದ, ರಜೋಶಕ್ತಿಯಿಂದ ಬಾಧಿಸಲ್ಪಡುತ್ತಿರುತ್ತಾನೆ. ವಸ್ತುವಿನ ಸ್ವರೂಪವನ್ನು ತಿಳಿಯದಿರುವ ಅಭಾವನೆಯು ವಸ್ತು ಒಂದು ವಿಧವಾಗಿದ್ದರೆ ಇನ್ನೊಂದು ವಿಧವಾಗಿರುವಂತೆ ಅರಿಯುವ ಭಾವನೆಯೇ ವಿಪರೀತ ಭಾವನೆ. ತಾನು ಶುದ್ಧ ಬ್ರಹ್ಮ ಸ್ವರೂಪನಾಗಿ ನಾಮರೂಪಗಳಿಂದ ಗುರುತಿಸೋದು, ಇಡೀ ಬ್ರಹ್ಮಾಂಡ ಎಲ್ಲ ಬ್ರಹ್ಮ ಸ್ವರೂಪನೇ ಇದ್ರೂ ಸಹಿತ ಅವಕ್ಕೆ ಪಂಚಭೂತಗಳಿಂದ 84 ಲಕ್ಷ ಜೀವರಾಶಿಗಳಿಂದ ಜಾತಿ ಭೇದ, ವರ್ಣಭೇದ, ವರ್ಗಭೇದ, ಲಿಂಗಭೇದ, ಅಧಿಕಾರ ಭೇದ, ಮತ್ತಿನ್ನೇನೇನೇನ ಭೇದಗಳದವಲ್ಲ, ದೇಶ ಭೇದ, ಭಾಷಾ ಭೇದಗಳಿಂದ ಇದು ತಿಳ್ಕೊಳ್ಳೋದೇನದು, ಇದು ವಿಪರೀತ ಭಾವನೆ. ಅದಕ್ಕೆ ಆ ವಸ್ತು ಒಂದನೇದ್ದೇನು ಅಂತಂದ್ರೆ ವಿಪರೀತ ಭಾವನೆ ಅಂದ್ರೆ ಬೇರೆ ತಿಳ್ಕೊಳ್ಳೋದು, ಅಪೋಸಿಟ್ ತಿಳ್ಕೊಳ್ಳೋದು. ಇನ್ನೊಂದು ಭಾವನೆ ಏನಂತಂದ್ರೆ
ಆ ವಸ್ತುವಿನ ಸ್ವರೂಪ ಗೊತ್ತಿದ್ರೂ ಸಹಿತ ಬ್ರಹ್ಮ ಅಂತ ಗೊತ್ತಿದ್ರೂ ಸಹಿತ ಆ ಬ್ರಹ್ಮ ಸ್ವರೂಪದಿಂದ ವರ್ತಿಸಲಾರದ ಕಾರಣ ನಮ್ಮೊಳಗೆ ಯಾಕೆ ಅದು ಆಗ್ಲಿಕ್ಕತ್ತದ, ನಾಮರೂಪದಿಂದ ಯಾಕೆ ವರ್ತಿಸ್ಲಕತ್ತೀವಿ ಅಂತಂದ್ರ ಬ್ರಹ್ಮ ಅನ್ನೋದು ಸಂಭವ ಆಗ್ತಾ ಇಲ್ಲ, ಅಸಂಭಾವನೆ ಆಗ್ಯದ. ಸಂಭವ ಆಯ್ತಂತಂದ್ರ ಏನ್ ಮಾಡ್ತೀರಿ, ಬ್ರಹ್ಮ ಸ್ವರೂಪದಿಂದಲೇ ವರ್ತಿಸ್ತಾರೆ. ಆ ಬ್ರಹ್ಮ ಸ್ವರೂಪದಿಂದ ಏನಾಗ್ಲಿಕ್ಕತ್ತದ, ಅಲ್ಲಿ ಬ್ರಹ್ಮನೇ ಅದನ ಅನ್ನೋದು ಸರಿಯಾದ ಅರ್ಥ ಹೌದಾ ಅಲ್ಲ? ಎಲ್ಲವೂ ಸರ್ವಂ ಬ್ರಹ್ಮಾಸ್ತಿ ಅಹಂ ಬ್ರಹ್ಮಾಸ್ಮಿ, ಇದು ಸರಿಯಾದ ಅರ್ಥ ಹೌದಾ ಅಲ್ಲ? ಸರಿಯಾದ ಅರ್ಥ, ಸೂಕ್ತವಾದದ್ದು, ಸರಿಯಾದ ಅರ್ಥ, ನಿಖರವಾದ ಅರ್ಥ. ಈ ನಿಖರವಾದ ಅರ್ಥ ಇದ್ರೂ ಸಹಿತ ಅದು ನಮಗೆ ಪ್ರಾಕ್ಟೀಸ್ನಾಗ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಅದು ಸಂಭವ ಆಗ್ತಾ ಇಲ್ಲ, ಅಸಂಭವ ಆಗ್ಲಿಕ್ಕತ್ತದು. ಸಂಭವಿಸಬೇಕು, ಬ್ರಹ್ಮ ಅಂತೇಳಿ ವರ್ತನೆ ಮಾಡೋದು ಸಂಭವಿಸಬೇಕು. ಸಂಭವಿಸಿದಾಗ ಏನಾಗ್ತದ, ಆ ಬ್ರಹ್ಮ ಸ್ವರೂಪ ಇದ್ದದ್ದೇ ನಮಗೆ ಅರ್ಥ ಆಗ್ತದೆ. ಅಸಂಭಾವನೆ ವಸ್ತು ಆ ರೀತಿ ಇರುವುದು ಬ್ರಹ್ಮಸ್ವರೂಪ ಆದೋ ಏನು ನಾಮರೂಪ ಕರೆ ಆದೋ ಅಂಥೇಳಿ, ಬ್ರಹ್ಮರೂಪ ಇರೋದು ಕರೆನೋ ಏನು ನಾಮರೂಪ ಕರೆನೋ ಅಂತೇಳಿ ಇನ್ನೂ ಡೌಟ್ ಇತ್ತಂದ್ರೆ ಅದಕ್ಕೆ ಸಂದೇಹ ಅಂತಾರೆ. ಒಟ್ಟು 3 ಪಾಯಿಂಟ್ಗಳು ಸರಿಯಾಗಿ ತಿಳ್ಕೋಬೇಕು. ವಿಪರೀತ ಭಾವನೆ ಅಂತಂದ್ರೆ ಇಲ್ಲದ ನಾಮರೂಪಗಳನ್ನ ಆರೋಪಿಸಿಕೊಂಡು ಆ ಬ್ರಹ್ಮನನ್ನು ಏನ್ ತಿಳ್ಕೊಳಕತ್ತೀವಲ್ಲ ಅದು ವಿಪರೀತ ಭಾವನೆ. ಮತ್ತ ಅದು ಬ್ರಹ್ಮ ಸ್ವರೂಪ ಇದ್ದದ್ದೇ ಖರೆ ಇದ್ರೂ ಸಹಿತ ಅದು ನಾವು ರೂಢಿ ಮಾಡಿಕೊಡ್ತಾ ಇಲ್ಲದಕ್ಕೆ ಅದು ಅಸಂಭಾವನ. ವಿಪರೀತ ಭಾವನ, ಅಸಂಭಾವನ ಸಾಧ್ಯ ಆಗ್ತಾ ಇಲ್ಲ. ಹೆಂಗ್ ಮಾಡ್ತೀರಿ? ಅಸಂಭಾವನೆ ಇದ್ದದ್ದು ಸಂಭವ ಮಾಡ್ಬೇಕಲ್ಲ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಗ್ತದ, ಇಲ್ಲಾಂದ್ರೆ ಆಗಂಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂತ ಪ್ರಾಕ್ಟೀಸ್ ಮಾಡಿದ್ರೆ ಆಗ್ತದೆ. ಎಲ್ಲವೂ ಬ್ರಹ್ಮನ ಸ್ವರೂಪವಾಗಿ ಕಾಣಬೇಕಾದ್ರೆ ನಾವು ಬ್ರಹ್ಮ ಸ್ವರೂಪ ಆದ್ರೆ ಅದು ಎಲ್ಲವೂ ಬ್ರಹ್ಮ ಸ್ವರೂಪವಾಗಿ ಕಾಣುತ್ತವೆ. ನಾವು ಜೀವ ಸ್ವರೂಪರಾಗಿ ನಾವು ಬ್ರಹ್ಮ ಸ್ವರೂಪವನ್ನು ನೋಡ್ತೀನಿ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಅದಕ್ಕೇನಾಗ್ತದ, ಜೀವ ಸ್ವರೂಪನಾದವನಿಗೆ ನಾಮರೂಪನೇ ಕಾಣಿಸ್ತದ. ಜೀವ ಸ್ವರೂಪನಿಗೆ ಏನಾಗ್ತದಪ್ಪ ಅಂತಂದ್ರೆ ಇದು ನಾಮರೂಪ ಕಾಣಿಸಿ ಆ ಬ್ರಹ್ಮ ಅನ್ನೋದು ಅಸಂಭಾವನ ಆಗ್ತದೆ. ಮತ್ತೆ ಆ ಬ್ರಹ್ಮ ಅನ್ನೋದು ವಿರುದ್ಧವಾಗಿ ತಿಳ್ಕೊತದ. ಬ್ರಹ್ಮದ ಬದಲಿ ನಾಮರೂಪಗಳೇ ತಿಳ್ಕೊತದ. ಅದೇ ವಿಪರೀತ. ಮತ್ತ ಇನ್ನೊಂದೇನು, ಅದು ನಾಮರೂಪ ಕರೆನೋ ಏನು ಬ್ರಹ್ಮ ಸ್ವರೂಪ ಕರೆನೋ ಯಾವುದು ಯಾರಿಗ್ ಗೊತ್ತು ಅಂತೇಳಿ ಡೌಟ್ ಇರ್ತದ. 3 ತರ ಸಾಧಕರೀಗ ಸಾಧನೆಯಲ್ಲಿ 3 ತರ ಸಮಸ್ಯೆಗಳು. ಡೌಟ್ ಇರೋರು ಒಬ್ರು, ಅಸಂಭಾವನೆ ಇರೋರು ಒಬ್ರು, ವಿಪರೀತ ಭಾವನೆ ಇರೋರು ಒಬ್ರು. ನೋಡ್ರಿ ಹೆಂಗ ಒಬ್ಬರ ಮೇಲೆ 3 ಇರ್ಬೋದು. ಇದು ಜೀವಭಾವಗಳಿವೆಲ್ಲ. ಅಪರಿಪೂರ್ಣತೆ ಇತ್ತು ಅಂತಂದ್ರೆ ಈ ಸಮಸ್ಯೆ ಆಗ್ತದೆ. ಇದರಿಂದ ಏನಾಗ್ತಾವಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ಬ್ರಹ್ಮನನ್ನು ಅರಿಯದಿರುವುದೇ ಅಜ್ಞಾನ. ಬ್ರಹ್ಮ ಎಲ್ಲವೂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅನ್ನೋದು ಜ್ಞಾನ. ಆ ಬ್ರಹ್ಮ ಬಿಟ್ಟು ಮತ್ತೆ ಬೇರೆ ಏನೋ ಆದ ಅನ್ನೋದು ಅಜ್ಞಾನ. ಮತ್ತೆ ಆಲಸ್ಯ, ಈಗ ಬೇಡ ಬಿಡು ಮತ್ತೆ ಯಾವಾಗರೆ ನೋಡೋಣ ಅಂಥೇಳಿ ಆಲಸ್ಯ. ಮತ್ತೆ ಜಡತ್ವ, ಅಜ್ಞಾನ, ಆಲಸ್ಯ, ಜಡತ್ವ. ಜಡತ್ವ ಅಂತಂದ್ರೆ ಜಡ ಪ್ರವೃತ್ತಿ, ವಾದ್ಯ ತಿಳಿಸಿ ಎಷ್ಟು ತಿಳಿಸಿ ಹೇಳಿದ್ರು ತಿಳಿಲಾರ್ದಂಗಿರೋದು. ಬರ್ರಿ ಅಂದ್ರೆ ಬರಂಗಿಲ್ಲ,
ಹೋಗ್ರಿ ಅಂದ್ರೆ ಹೋಗಂಗಿಲ್ಲ, ಮಾಡಂದ್ರೆ ಮಾಡಂಗಿಲ್ಲ. ಈಗ ಜಡ ವಸ್ತು ಹೆಂಗಿರ್ತದ? ಅದ್ ಹೆಂಗಿರ್ತದ? ಸುಮ್ ತನ್ನ ಜಾಗದಾಗ ತಾ ಇರ್ತದಿಲ್ಲ, ತಾನು ಹೆಂಗಿರ್ಬೇಕು ಹಂಗೆ ಇರ್ತದ. ಹಂಗ ನಿದ್ರೆ, ನಿದ್ದೆ ಮಾಡೋದು, ಯಾವಾಗ್ಲೂ ನಿದ್ದೆ ಮಾಡ್ಕೊತಿರೋದು. ಏನು ಹೇಳಿದ್ರೆ ತಿಳಿಯಂಗಿಲ್ಲ, ಕೇಳಿದ್ರೆ ಯಾವಾಗ್ಲೂ ನಿದ್ದೆ ಮಾಡ್ಕೊತೀವಿ. ಮಬ್ಬನಾಗಿರೋದು, ಪ್ರಮಾದ. ಈ ರೈತ ಇದ್ರೆ ಏನಾಗ್ತದ? ಅಪರಾಧಗಳಾಗ್ತಾವ, ತಪ್ಪುಗಳಾಗ್ತಾವ. ಈ ತಪ್ಪುಗಳು ಏನಾಗ್ತವ? ಬ್ರಹ್ಮಜ್ಞಾನಿಗಳಾಗಿ ಭೇದ ಭಾವದ ವಿಚಾರಗಳನ್ನ ಮಾತನಾಡುವುದು, ವಿಚಾರ ಮಾಡುವುದು, ಮತ್ತೆ ಆ ಭೇದ ಭಾವದ ಕೆಲಸ ಮಾಡೋದು, ಇದೆಲ್ಲ ಪ್ರಮಾದನೇ. ಇದು ಸರ್ವಂ ಬ್ರಹ್ಮಾಸ್ತಿ ಅಂತಂದ್ಮೇಲೆ ಭೇದ ಭಾವ ಮಾಡಿದ್ರೆ ಪ್ರಮಾದ ಆಗ್ತದ ಇಲ್ಲ ಏನ್ರಿ? ಆಗ್ತದ ಇಲ್ಲ? ಸರ್ವಂ ಬ್ರಹ್ಮ ಅಸ್ತಿ ಅಂತ ತಿಳ್ಕೊಂಡ ಮೇಲೆ ಭೇದ ಭಾವದ ವಿಚಾರ ಮಾಡಿದ್ರೆ ತಪ್ಪಾಗ್ತದ ಇಲ್ಲ? ನಾವು ಬ್ರಹ್ಮಜ್ಞಾನಿಗಳೋ ಏನ ಭೇದವಾದಿಗಳು? ಬ್ರಹ್ಮಜ್ಞಾನಿಗಳಿದ್ಮೇಲೆ ಭೇದವಾದ ಏನ್ರಿ? ಏನು ಹೇಳಕತ್ತೀರಿ? ಆಗೋದಿಲ್ಲ, ಭೇದವಾದಿ ಆಗ್ತಾನೆ. ಅದಕ್ಕೆ ಬ್ರಹ್ಮಜ್ಞಾನಿಗಳಾದವರು ಏನ್ ಮಾಡ್ಬೇಕು? ಅದು ಫಿಲ್ಟರ್ ಮಾಡೋದು ಕಲಿಬೇಕು. ಬ್ರಹ್ಮಜ್ಞಾನಿಗಳಾದವರು ಫಿಲ್ಟರ್ ಮಾಡೋದು ಕಲಿಬೇಕು. ಅದು ಬಹಳ ಮುಖ್ಯ. ನಾವು ಫಿಲ್ಟರ್ ಮಾಡ್ಲಾರ್ದೆ ಏನರೇ ಇವು ಫೇಸ್ಬುಕ್, ವಾಟ್ಸಾಪ್ನಾಗ ಮೆಸೇಜ್ ಬಂದು ಅಂದ್ರೆ ಇವು ಭೇದವಾದದ್ದು, ಅಭೇದವಾದದ್ದು. ಭೇದವಾದದ್ದು ಮೆಸೇಜ್ಗಳು ಅಥವಾ ಭೇದವಾದದ ವಿಚಾರಗಳೇನಾಗ್ತವ? ಒಂದು ವರ್ಗದ ಜನರಿಗೆ ಖುಷಿ ಕೊಡಂತವು ಇರ್ತಾವ, ಇನ್ನ ಒಂದು ವರ್ಗದ ಜನರಿಗೆ ನೋವು ಕೊಡಂತವು ಇರ್ತಾವ. ಈ ಅಧ್ಯಾತ್ಮದ ಉದ್ದೇಶ ಒಂದು ವರ್ಗದ ಜನರಿಗೆ ನೋವು ಕೊಡಂತದಲ್ಲ, ಹೌದಲ್ರಿ? ಕೊಡಬಾರ್ದು. ನೋವು ಕೊಡಂತ ವಿಚಾರಗಳು ನಾವು ಏನ್ ಮಾಡಬಾರ್ದು? ಶೇರ್ ಮಾಡಬಾರ್ದು, ನಾವು ಕ್ರಿಯೇಟ್ ಮಾಡ್ಕೋಬಾರ್ದು. ಈ ವಚನ ಸಾಹಿತ್ಯದೊಳಗ ಯಾರ್ಯಾರಿಗೋ ಬೈದಾರವ್ರು, ಅವ್ರು ಬೈದದ್ರ ಉದ್ದೇಶ ಏನು? ಈ ಒಂದು ತತ್ವದೊಳಗ ನಿಷ್ಠೆ ಬೆಳೆಸುವಳ್ಳಿ ಅಂತ ಬೈದಾರ. ಈಗಿನವ್ರು ಏನ್ ಮಾಡ್ಲಕತ್ತಾರ? ತತ್ವದ ಮೇಲಿನ ನಿಷ್ಠೆ ಬಿಟ್ಟು ನಮ್ ಶರಣರು ಹಿಂಗ್ ಬೈದಾರ ಅಂತ ಹೇಳಕ್ಕೆ ಇವರು ಬೈಕೋತ ಅಡ್ಯಾಡಕತ್ತಾರ. ಅದ್ ಹೆಂಗಂತಂದ್ರ, ಈ ವಿಷ್ಣು ಪುರಾಣ ಮತ್ತು ಶಿವ ಪುರಾಣ ಅಂತೇಳಿ ಬರ್ದಾರ. 18 ಪುರಾಣದಾಗ ವಿಷ್ಣು ಪುರಾಣ, ಶಿವ ಪುರಾಣ ಅಂತ ಬರ್ತದೆ. ವಿಷ್ಣು ಪುರಾಣದೊಳಗ ಶಿವನ ನಿಂದೆ ಮಾಡ್ಯಾರ, ಶಿವನ ಪುರಾಣದೊಳಗ ವಿಷ್ಣು ನಿಂದೆ ಮಾಡ್ಯಾರ. ಬಟ್ ಎರಡೂ ಪುರಾಣ ಬರೆದವರು ಒಬ್ಬರೇ. ಯಾರು? 18 ಪುರಾಣ ಬರೆದವ್ರು ಯಾರು? ವೇದವ್ಯಾಸ. ಬರೆದವ್ರು ಒಬ್ರೇ. ಅವ್ರು ಬರೆದದ್ರ ಉದ್ದೇಶ ಏನು? ಶಿವಪುರಾಣದವರಿಗೆ ಶಿವನೊಳಗ ನಿಷ್ಠೆ ಬೆಳೆಸುವಳಿ ಅಂತೇಳಿ ವಿಷ್ಣು ನಿಂದೆ ಮಾಡ್ಯಾರ. ವಿಷ್ಣು ಪುರಾಣದವರಿಗೆ ವಿಷ್ಣುವಿನೊಳಗೆ ನಿಷ್ಠೆ ಬೆಳೆಸುವಳಿ ಅಂತ ಹೇಳಕ್ಕೆ ಶಿವನ ನಿಂದೆ ಮಾಡ್ಯಾರ. ಈಗ ಇವರು ನಿಷ್ಠೆ ಬೆಳೆಸ್ಕೊಂಡು ಅವ್ರಿಗೆ ನಿಂದೆ ಮಾಡೋದು ಎದಕ್ಕಂದ್ರೆ ನಿಷ್ಠೆ ಬೆಳೆಸ್ಕೊಳ್ಳೋಂಥ ಉದ್ದೇಶ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದೆ ಈ ಕಡೆ ನಿಷ್ಠೆ ಬೆಳೆಸ್ಕೊಳ್ಳಾರ್ದೆ ಸುಮ್ಮನೆ ಮಂದಿಗೆ ಬೈಕೋತ ಅಡ್ಡಾಡಿದ್ರೆ ಒಬ್ರಿಗೊಬ್ರು ಮನಸ್ತಾಪ ನೋವಾಗ್ತದ ಇಲ್ಲ? ತಮ್ಮ ಸ್ವಂತದ ವಿಚಾರ ಇಲ್ಲ, ಸಿದ್ಧಾಂತ ಇಲ್ಲ, ಅದಕ್ಕೆ ನಿಷ್ಠೆ ಬೆಳೆಸ್ಕೊಳ್ಳೋ ಸುಮ್ಮ ಅದ್ರಾಗ ಬೈದು ಶಬ್ದಗಳು ತಗೊಂಡು ಮಂದಿಗೆ ಬೈಕೋತ ಅಡ್ಡಾಡಿದ್ರೆ ಅಂತಲ್ಲಿ ಏನ್ ಮಾಡ್ಬೇಕಂದ್ರ ನಾವು ಆ ವಿಚಾರಗಳನ್ನ ಬದಿಗಿಡೋದ್ರ ಬದಲಿ
ಅದನ್ನ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿ ಮತ್ತೆ ಈಗಿನ ಕಾಲಮಾನಕ್ಕೆ ತಕ್ಕಂತೆ ಅದರ ಚಿಂತನೆ ಮಾಡಬೇಕು. ಹೌದಾ? ಇದು ಈಗ ನಾವು ಫಿಲ್ಟರ್ ಮಾಡೋದು ಕಲಿಬೇಕು. ಇವತ್ತಲಿಂದ ಆ ರೀತಿ ಫಿಲ್ಟರ್ ಮಾಡಿ ನಮ್ಮ ವಿಚಾರಗಳೆಲ್ಲ ಫಿಲ್ಟರ್ ಮಾಡೋದು ಕಲಿಬೇಕು. ಒಬ್ಬದ್ದು ಒಂದು ಫೇಸ್ಬುಕ್ ಮೆಸೇಜ್ ಬಂದಿತ್ತು, ಒಂದು 7-8ನೇ ತಾರೀಕು. ಮಾಲತೇಶ್ ಹಿಂದೂ ಅಂತೇಳಿ ಒಬ್ಬವ ಫೇಸ್ಬುಕ್ ಮೆಸೇಜ್ ಹಾಕಿದ್ದ. ಏನ್ ಹಾಕಿದ್ದ? ಗೋಮಾಂಸ ತಿನ್ನೋರೆಲ್ಲ ಒಗ್ಗಟ್ಟಾಗ್ಲಕತ್ತಾರ, ಗೋವಿನ ಪೂಜೆ ಮಾಡೋರು ಯಾವಾಗ ಒಗ್ಗಟ್ಟಾಗ್ತಿರೋ ಹುಚ್ಚು ಮುಂಡೆ ಮಕ್ಕಳ ಏನೋ ಮೆಸೇಜ್ ಹಾಕಿಬಿಟ್ರು. ಅಯ್ಯೋ, ಮತ್ತೆ ಗೋ ಪೂಜೆ ಮಾಡೋರು ನಾವು ಗೋಮಾತದವರು ಅಂತೇಳಿ ನಮಗೆ ಒಂದು ಧರ್ಮದ ಅಭಿಮಾನ. ಅದು ಮೆಸೇಜ್ ನಾನು ಫೇಸ್ಬುಕ್ನ ಫಾರ್ವರ್ಡ್ ಮಾಡಿಬಿಟ್ಟೆ. ಚಲೋ ಅದಂತ. ಅದು ಫಾರ್ವರ್ಡ್ ಅಂತಂದ್ರೆ ಏನು, ಲೈಕ್ ಮಾಡ್ಲಕ್ ಹೋಗಿ ಏನಾಯ್ತು, ಅದು ಎಷ್ಟೋ ಸಲ ನನಗೆ ಬೇರೆಯವ್ರಿಗೆ ಕಳ್ಸೋದು ಅಷ್ಟೇನು ಇರಂಗಿಲ್ಲ, ಜಗ್ಗಿರ್ತಾವು. ಲೈಕ್ ಮಾಡ್ಲಕ್ ಹೋಗಿ ಏನಾಗ್ಯದ, ಅವು ಬಗ್ಲಾಗ ಇರ್ತಾವಲ್ಲ ಬಟನ್ಗಳು, ಶೇರ್ ಆಗ್ಬಿಟ್ಟು. ಮುಂದೆ ಶೇರ್ ಆದ್ಮೇಲೆ ಏನಾಗ್ಯದ, ಅದು ಎಲ್ಲಿ ತನಕ ಹೋಗ್ಯದ ಮೆಸೇಜ್ ಅಂದ್ರೆ ಬೆಂಗಳೂರು ತನಕ ಹೋಗ್ಬಿಟ್ಟದ ಮೆಸೇಜ್. ಎಲ್ಲ ಕಡೆ ಹೋಗ್ತದೆ, ಇಡೀ ಜಗತ್ತಿಗೆ ಹೋಗ್ತದ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರದೊಂದು ಸೆಲ್ಫ್ ಎನ್ಕ್ವೈರಿ ಒಂದ್ ಏನೋ ಇರ್ತದಂತಲ್ರಿ, ಸುಮೋ ಅಂತ ಏನ ಅಂತಂದ್ರ, ಅದು ಸೂಟೋ ಏನೋ ಸುಮೋ ಏನೋ ಅಂತದ ನೋಡ್ರಿ ಪೊಲೀಸರು ಈ ಪಬ್ಲಿಕ್. ಸುಮೋಟೋ. ಹಾ, ರೈಟ್, ಅದೇ ಹೇಳಿದ್ರು ನೋಡ್ರಿ. ಸುಮೋಟೋ, ಕರೆಕ್ಟ್, ಸುಮೋಟೋ ಅಂತ. ಸುಮೋಟೋಲಿಂತ ಅಲ್ಲಿ ಬೆಂಗಳೂರಾಗ ಅದು ಫಿಲ್ಟರ್ ಆಗ್ಯದ. ಫಿಲ್ಟರ್ ಆದ್ಮೇಲೆ ಅದು ಏನಿಲ್ಲ, ಸುಮ್ಮನೆ 2 ಸಾಲಿನ ಮೆಸೇಜ್ ಅದು. ಆ ಮೆಸೇಜ್ಗೆ ಅವನು ಯಾರು ಕ್ರಿಯೇಟ್ ಮಾಡ್ಯಾನ ಅದು ಮೆಸೇಜ್, ಅವನಿಗೆ ಟ್ರೈ ಮಾಡ್ಯಾರ, ಅವನ ಐಡಿ ಫೇಕ್ ಅದು, ಅವನಿಗೆ ಕೈ ಸಿಕ್ಕಿಲ್ಲ ಅವನು. ಈಗ ನೆಕ್ಸ್ಟ್ ನಾನೇ ಅಲ್ಲಿ ಫಾರ್ವರ್ಡ್ ಮಾಡ್ದ, ಅವ ಯಾರು, ಅವನಿಗೆ ಹಿಡಿದು ಕೊಡು, ಇಲ್ಲ ಇದರ ರೆಸ್ಪಾನ್ಸಿಬಿಲಿಟಿ ನೀನ್ ತಗೋ, ನೀನ್ ಪೊಲೀಸ್ ಸ್ಟೇಷನ್ ಮುಂಜಾನೆ ಸಂಜೆ ತನಕ ಕೂತವಲ್ಲೇ ತಗೊಂಡು. ಸಂಜೆಗೆ ಅದು ಕೇಸ್ ಆಗಿ ತಹಸೀಲ್ ಆಫೀಸ್ ಹೋಯ್ತು, ತಹಸೀಲ್ದಾರ್ ಬಲ್ಲಿ ಹೋಯ್ತು. 2 ಪೊಲೀಸರು ಕರ್ಕೊಂಡು ಹೋದ್ರ ನಮ್ಗೆ ನಿನ್ನೆ. ರೀ, ನಮ್ಮ ಮನ್ಯಾಗ ಮಧ್ಯಾಹ್ನ ತೆಂಗಿನ ಗರಿ ಬೇಕತ್ತ ಶಿವರಾತ್ರಿ ದಿವಸ. ಆ ಹುಡುಗರು ಕೇಳಕ್ ಬಂದಿದ್ರು, ಅದು ತೆಂಗಿನ ಗಿಡ ಎಲ್ಲ ಒಣಗಿ ಈಗ ಸಿಗ್ತದ, ಅದಕ್ಕೆ ಇಂಜೆಕ್ಷನ್ ಏನೇನ ಮಾಡಿಸೀವಿ. ಅದು ತೆಂಗಿನ ಗರಿ ತಗೊಂಡು ಆದ್ರೆ ಅದು ಹೊಡಿಬಾರ್ದಪ್ಪ, ಏನಾರ ತಾನಾಗೆ ಉದುರಿದ್ರೆ ತಗೋತೀವಿ ಹೊರತು ಅದು ಮುಟ್ಟಂಗಿಲ್ಲ ನಾವು ಗಿಡ ಅಂತ ಹೇಳಿದ್ರೆ, ರಾತ್ರಿ ಬಂದು ದಡ ದೊಡ್ಡ ಕಲ್ಲು ತೊಗೊಂಡು ಮನೆಗೆ ಹೋಗ್ಬಿಟ್ರು. ಶಿವರಾತ್ರಿ ಮಾಡಿ ಹೋಗ್ಬಿಟ್ರು. ನಾವು ಇದ್ರೆ ಅಲ್ಲಿ ಊರಿಗೆ ಹೋಗಿವಿ, ಎಲ್ಲಿ ನಮ್ಮ ಮನೆ ದೇವರಿಗೆ ರುದ್ರಾಭಿಷೇಕಕ್ಕೆ ಹೋಗಿದ್ದೆವು. ಇಲ್ಲೆಲ್ಲ ಮನ್ಯಾಗ ಗಲಾಟೆ ಮಾಡಿಬಿಟ್ರು ಅಂದವ್ರು. ಅದು ಹೇಳಕ್ ನಾವು ಆದ್ರೆ ಅಲ್ಲಿ ಸುಮೋಟೋ ಕೇಸ್ ನಮ್ಮೇಲೆ ಬುಕ್ ಆಗ್ಯಾವ. ಅವ್ರು ನಿನ್ನೆ ಏನ್ ರಿಪೋರ್ಟ್ ಬರೆದ್ರು, ಏನೇನು ಮಾಡಿದ್ರು, ಮುಂಜಾನೆ ಹಿಡಿದು ಸಂಜೆ ತನ. PSI ಅವ್ ಮೇಲೆ ನಿಂತು ಬಂದ್ಮೇಲೆ PSIಗೂ ಸೀರಿಯಸ್ ಮ್ಯಾಟರೇ ಅದು. ಅವರು ಹೈರಾಣ, ಪೊಲೀಸರು ಹೈರಾಣ. 2 ಬಂದು ಕೂತ್ರು. ತಹಸೀಲ್ದಾರ್ ಮಧ್ಯಾಹ್ನ 3-4ಕ್ಕೆ ಹೋಗೋದ್ರಾಗೆ ಅವ್ರೂ ಕೇಸ್ ಜಗ್ಗಿರ್ತಾವ, ಹೊಲ ಮನಿವು, ಗಂಡ ಹೆಂಡ್ತಿವು ಏನೇನೋ ಇರ್ತಾವ. ಅವ್ರ ಕೇಸ್ ಮುಗಿಯೋದ್ರಾಗೆ ಯಾರೋ ಮಿನಿಸ್ಟರ್ ಬಂದನ ಮೀಟಿಂಗ್ ತೊಗೊಳಕತ್ತಾರ ಅಂತ ಹೇಳಕ್ಕೆ ಯಾದಾಗ್ಬಿಟ್ರು. ರಾತ್ರಿ 7 ಮೇಲೆ ಬಂದ್ರು ಅವ್ರು ತಹಸೀಲ್ದಾರ್ ಬರ್ತಾರ ಅಂತ ಹೇಳಿ. 2 ಪೊಲೀಸರು ನಾವು ಕೂತೇವು. ಕುಂತ ಮೇಲೆ ಅವರು ಕುಂತು ಮಾತಾಡಿದ್ರು. ಎಲ್ಲ ನಿಮ್ಮ ಪ್ರವಚನ ಅವು ಇವು ಎಲ್ಲ ಮಾಡ್ತೀರಿ, ಏನ್ ಅರ್ಥ, ಏನ್ ನೀವು ಮಾಡಪ್ಪ ಪ್ರವಚನಕ್ಕೆ, ಏನು ಅದರ ಉದ್ದೇಶ ಏನು? ನಾವು ನೋಡಿ ಸರ್, ವಸುದೈಕ ಕುಟುಂಬಂ, ಇಡೀ ವಿಶ್ವ ಒಂದಾಗಿ ಕಾಣ್ಬೇಕಂತೀವಿ. ಎಲ್ಲಾ ದೇಶದ ಮಿಲಿಟರಿಗಳು ಹಿಂದಕ್ಕೆ ತೆಕ್ಕೊಬೇಕು, ಬೌಂಡ್ರಿ ಗೆರಿಗಳೆಲ್ಲ ಅಳಕಿಸಿ ಎಲ್ಲರೂ ಒಂದೇ ಆಗ್ಬೇಕನ್ನೋದು ನಮ್ಮ ಉದ್ದೇಶ ಸರ್. ಅದು ಮತ್ತೆ ಇಲ್ಲೇನ್ ಹಾಕಿರಿ, ಇಲ್ಲಿ ಗೋಮಾಂಸ ತಿನ್ನೋರೆಲ್ಲ ಒಂದು, ಗೋಮಾಂಸ ತಿನ್ನರ್ದವ್ರು ಯಾವಾಗ ಒಕ್ಕಟ್ಟಾಗ್ತಾರೆ. ಇದು ಒಂದು ವರ್ಗದ ಜನರದು ಫುಡ್ ರೈಟ್ ಬಗ್ಗೆ ನೀವು ಟೀಕೆ ಮಾಡಿದ್ರೆ ಇಲ್ಲ. ನೀವು ನಿಮ್ ಪ್ರವಚನಕ್ಕೆ ಇದಕ್ಕೆ ಏನ್ ಸಂಬಂಧ? ಎದಕ್ ಮಾಡ್ತೀರಿ ನಿಮ್ ಪ್ರವಚನ? ಏನ್ ಉಪಯೋಗ ಅದ ಮಾಡೋದ್ರಿಂದ?
ಫಿಲ್ಟರ್ ಮಾಡ್ಬೇಕ್ರಿ. ಏನೇ ಬಂದ್ರೆ ಫಿಲ್ಟರ್ ಮಾಡಿ ನಿಮ್ಮಲಿಂತ ವ್ಯಕ್ತ ಆದ್ಮೇಲೆ ನೀವೇ ರೆಸ್ಪಾನ್ಸಿಬಲ್ ಅದಕ್ಕೆ. ಈಗ ನಿಮ್ಮ ವಚನ ಸಾಹಿತ್ಯದ ಮೇಲೆ ನೀವು ಚಿಂತನೆ ಮಾಡ್ತೀರಿ. ತಹಸೀಲ್ದಾರ್ ಕುಂತು ಮಾತಾಡಿದ್ರು ಅವ್ರು ನಮಗ, ಅವರು ಗುಲ್ಬರ್ಗದವರೇ ಇದ್ರು, ಕುಂತು ಮಾತಾಡಿ ಫಿಲ್ಟರ್ ಮಾಡೋದು. ಏನದ ಕಾನೂನುಗಳು ಬೇಕಾದಷ್ಟು ಅದಾವ. ಇಂಥವು ಏನಾರ ಬಂದು ಅಂತಂದ್ರೆ ದಡ ದಡ ಜೈಲಿಗೆ ಹಾಕ್ರಿ, ಅಲ್ಲಿ ಹಾಕ್ರಿ, ಇಲ್ಲಿ ಹಾಕ್ರಿ, 108 ಕಾನೂನು ಮಾಡಿಟ್ಟಾರ. ಅವೆಲ್ಲ ಮಾಡ್ಕೋತ ಹೋದ್ರೆ ಒಬ್ಬ ಒಳ್ಳೆ ಮನುಷ್ಯ ಸಮಾಜದಾಗ ಕೆಟ್ಟ ಮಾಡಿ ಕೂತ್ಬಿಡ್ತಾನ. ಅದ್ರ ಸಲುವಾಗಿ ಇದು ಸ್ವಲ್ಪ ನೋಡ್ರಿ, ನಿಮ್ಮ ಥ್ರೂ ಹೊರಗೆ ಮಾತು, ಕೃತಿ, ಆಲೋಚನೆಗಳಿಂದ ಏನು ಹೊರಗೆ ಹೋಗ್ತಾವ ಅವು ಫಿಲ್ಟರ್ ಮಾಡಿ ಬಿಡಂಥದ್ದು ನಿಮ್ಮ ಕೆಲಸ. ಈ ವಚನ ಸಾಹಿತ್ಯದಾಗ ಅವ್ರಿಗೆ ಇವ್ರಿಗೆ ಯಾರಿಗ ಬೈದಿರ್ತಾರೆ. ಆ ಬೈದದ್ದು ಅದನ್ನ ಹಂಗೆ ನೀವು ಫಾರ್ವರ್ಡ್ ಮಾಡಿದ್ರಿ ಅಂತಂದ್ರೆ ಒಂದು ವರ್ಗದ, ಈಗ ಬಸವಾದಿ ಶರಣರ ವಚನದಾಗ ಬ್ರಾಹ್ಮಣರಿಗೆ ಬೈದಾರ, ವೈದಿಕರಿಗೆ ಬೈದಾರ ಅವರು. ಈಗ ಬ್ರಾಹ್ಮಣರು ಕೇಸ್ ಹಾಕಿದ್ರಿ ಏನ್ ಮಾಡ್ತೀರಿ? ಅದಕ್ಕೆ ನೀವು ಫಿಲ್ಟರ್ ಮಾಡಿ ಹೊರಗೆ ಬಿಡ್ಬೇಕು. ಆ ವಚನದೊಳಗೆ ವಚನನೇ ಬಿಸಾಕದಲ್ಲ, ವಚನದ ಉದ್ದೇಶ ತಗೋರಿ. ಆದ್ರೆ ಇನ್ನೊಂದು ವರ್ಗದ ಜನರಿಗೆ ಬೈಯುವುದಂತದ ಏನಾರ ಇದ್ದು ಅಂತಂದ್ರೆ ಅವು ಫಿಲ್ಟರ್ ಮಾಡಿ ಹಿಂಗೆಲ್ಲ ತಿಳುವಳಿಕೆ ನೀಡಿ ನೋಡ್ರಿ. ಬ್ರಹ್ಮಜ್ಞಾನಿ ಇದ್ದರೂ ಕೂಡ ಅದಕ್ಕೆ ಅವ್ರು ಗೌರವ ಕೊಟ್ಟರು. ನೀವು ಇಷ್ಟೊಂದು ಗೌರವಾನ್ವಿತರಾಗಿ ಸಣ್ಣ ಹುಡುಗರಂಗ ಫೇಸ್ಬುಕ್ನಾಗ ಇಂಥವು ಹಾಕಿ ಸಿಕ್ಕೊಂಬಿತ್ತು ಒದ್ದಾಡೋದು ಬೇಕಿತ್ತ ಇದು ನಿಮಗೆ? ಇಂಥವ ನಮ್ಮ ಮನೆಗೆ ಬಂದ್ಮೇಲೆ ಇಲ್ಲೊಂದು ತಾಸು ಪ್ರವಚನ, ಅವಾಗ ಕಲ್ಯಾಣಪ್ಪ ಅವ್ರ ಕೈಯಾಗಿ ಸಿಕ್ಕೊಂಬಿದ್ದು ಅಲ್ಲೆಲ್ಲ ಹೋಗಿ ಅವ್ರೇನೇನೋ ಬಿಡಿಸ್ಕೊಂಬಂದ್ರೆ ನಿನಗ ಮತ್ತಿನ್ನೋ ಒಂದು ಚಾಲು ಮಾಡಿದ್ದೇನೆ ನೀನಿಲ್ಲಿ. ಠಾಕ್ಳಿದೊಂದು ಏನೋ ಇತ್ತಲ್ರಿ ಅವು. ಅದಕ್ಕೆ ಹೇಳ್ಬೇಕಿತ್ತು, ಶುದ್ಧ ಬ್ರಹ್ಮ ಪೀಠದವರಿಗೆ ಕರಿಬೇಕಿತ್ತು ಅಂತಂದ್ರು. ಅವರೇನು ಕರೆದ್ರೆ ಬಂದೇ ಬಿಡ್ತಾರ, ಬೇಡ ಏನಿರೋದು ಫೇಸ್ ಮಾಡಮಂತ. ಕಡೆಗೆ ಏನಿಲ್ಲ, ವಕೀಲರಿಗೆ ಕರೆಸಿದ್ದೆ ನಾನು, ನಮ್ಮ ಲೀಗಲ್ ಅಡ್ವೈಸರ್ಗೆ. ಅವರು ಒಂದು ವೇಳೆ ಅವು ಅರೆಸ್ಟು ವಾರಂಟು ಏನಾರ ಅದು ಅಂತಂದ್ರೆ ಬೇಲ್ ಸಲುವಾಗಿ ಅವ್ರು ಇದ್ರು. ಮತ್ತು ಅವೇನು ಇಲ್ಲ, ಇಂಥ ಇದೇನಂತ ದೊಡ್ಡ ಕೇಸಲ್ಲ, ದಿನ ಎಷ್ಟೋ ಮಂದಿಗೆ ಹಿಂಗೆ ವಾರ್ನಿಂಗ್ ಕೊಡಿಸ್ತಿರ್ತೀವಿ ಅಂತ ಇವು ಹಂಗೆ ಬರ್ತಿರ್ತಾವೆ. ಜನರಲ್ ಆಗಿ ವಾರ್ನಿಂಗ್ ಕೊಟ್ಟು ಕಳಿಸ್ತಿರ್ತೀವಿ. ಹಿಂಗಾಗಿ ಅದೇನು ಇದಿಲ್ಲ ಅಂತ ಅವರು ಜನರಲ್ ಆಗಿ ಮಾತಾಡಿದ್ರು. ಇನ್ನೊಂದು ಸಾರಿ ಇಂಥವು ಭೇದವಾದ ಯಾವ ಇಂಥವು ಕೇಸ್ ಬಂದು ಅಂದ್ರೆ 2 ಲಕ್ಷ ರೂಪಾಯಿ ದಂಡ ಮತ್ತು ಒಳಗಾಗ್ತಾವಂತ ಬಂದ್ಬಿಟ್ರು. ಇಂಥವು ಆತಾವ. ಗುಂಪುಗಾರಿ. ಅದಕ್ಕೆ ನಾವು ಶುದ್ಧ ಬ್ರಹ್ಮ ಪೀಠದವರು ಅಖಂಡತೆಗೆ ಮಹತ್ವ ಕೊಡೋರು, ನಾವು ಸಮನ್ವಯ ಸಿದ್ಧಾಂತಿಗಳು ನಾವು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಒಂದು ಮೆಸೇಜ್ ಹಾಕಿಬಿಡ್ರಿ, ನಾವು ಶುದ್ಧ ಬ್ರಹ್ಮ ಪೀಠದವರು, ನಾವು ಯಾರ ಪರನೂ ಅಲ್ಲ, ಯಾರ ವಿರೋಧಿನೂ ಅಲ್ಲ, ವಸುದೈಕ ಕುಟುಂಬದವರು. ಏನೋ ಭೇದವಾದಿಗಳ ಒಂದು ದುಷ್ಟರ ಸಹವಾಸದಿಂದ ದುಷ್ಟ ಮೆಸೇಜ್ಗಳು ಕಳಿಸಿ ಅದರಿಂದ ಮನಸ್ಸಿಗೆ ನೋವಾಗಿತ್ತಂದ್ರೆ ಕ್ಷಮಿಸಬೇಕು, ಕಣ್ಣು ತೆರಿಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ ಧನ್ಯವಾದ ಅಂತ ಒಂದು ಮೆಸೇಜ್ ಹಾಕಿಬಿಟ್ರೆ ಎಲ್ಲ ಸ್ವಚ್ಛ ಆಯ್ತು. ಹಾಕಿಬಿಟ್ಟು ನಡೀತು, ಮುಗೀತಷ್ಟೆ. ನಾನು ಹೋಗಿದ್ದು ನಮ್ಮ ಕೇಸ್ ಮಾಡ್ಲಕ್ಕ, ಅಲ್ಲಿ ಹೋದ್ರೆ ಇನ್ನೊಂದು ಕೇಸ್ ಹಾಕಿ ಅವರು ತಲೆ ಚಿಟ್ಟಿಸ್ಕೊಂಡ್ಬಿಟ್ಟಿದ್ರಿ. ಅವ್ ಮ್ಯಾಲಿಂದ ಬರೋಣ ಪೊಲೀಸರಿಗೂ ಇದನ್ನೇ ಏನ್ ಮಾಡೋಕೆ ಏನ್ ಬಿಡೋಕೆ. ಸುತ್ತಮುತ್ತ ನಾವು ಅವ್ರ ಸುತ್ತಮುತ್ತ ಇರೋ ಜನ ಎಲ್ಲ ನುಂಗ್ಲಾರ್ದು ಗಂಡು ತುಪ್ಪ ಕುಂದಿರ್ತದ ಅವ್ರಿಗೆ. ನಿನ್ನೆ ಸಂಜೆ 7, 8, 9 ತನಕ ಅದೇ ಆಯ್ತು. 8ಕ್ಕೆ ಹಂಗ ಮನೆಗೆ ಬಂದೆ. ಮುಂಜಾನೆ 9:30 ಒಳಗೆ ಆದವರು ನಮ್ಮ ಮಿಸಸ್ ಕಳಿಸಿ ಆ ಕೂಸಿಗೆ ತಾಯಿಗೆ ಏನೋ ಟಿಫಿನ್ ತರೋದು ಏನೋ ಮಾಡ್ತೀವಿ ಅಂತ ಹೇಳಿ ತೊಗೊಂಡು ಅದು ಮುಂಜಾನೆ ಟಿಫಿನು ಇಲ್ಲ, ಏನೂ ಇಲ್ಲ. ಅಲ್ಲೇ ಊಟ ತರಿಸ್ತೀವಿ, ಅಲ್ಲೇ ಊಟ ಮಾಡ್ರಿ ಅಂತಾರ, ಅಲ್ಲೇ ಹಣ್ಣು ತಿನ್ರಿ ಅಂತಾರ, ಅಲ್ಲೇ ಬಿಸ್ಕಿಟ್ ತಿನ್ರಿ ಅಂತಾರ. ಒಟ್ಟ ಇಲ್ಲ ನೀವು ಹೋಗಂಗಿಲ್ಲ.
ಹ್ಮ್ ರಾತ್ರಿ 8, 9ಕ್ಕೆ ಮನೆಗೆ ಬಂದ್ರೆ ಇವರು ಟೆನ್ಷನ್ ಮಾಡ್ಕೊಳಕ್ಕೆ ಇವರು ಬೈಲಕತ್ತ ಇಲ್ಲೊಂದು ತಾಸು ಪ್ರವಚನ, ಅಲ್ಲಿದು ಬೇಕು ಇದು ಬೇಡ. ಅವು ಮತ್ತೆ ಇವು ಮನೆಯನ್ನು ಗಾಬರಾಗಿರ್ತ, ಅವ ಬೆಂಗಳೂರು ಕೂತ ಅವ ಗಾಬರಾಗಿರ್ತಾನ, ಮಗ ಏನದು ಅಪ್ಪಾಜಿಗೆ ಏನು ಬಂದದ ಇಂಥವ್ ಮಾಡ್ಕೊಳಕ ಸುಮ್ಮಿರ್ಲಕ್ ಬರಲ್ಲ. ಒಂದು ಪೇಪರ್ ನಮ್ ಕೈಯಾಗ ಕೊಟ್ಟಿಲ್ಲ ಅವ್ರು ನೋಟಿಸ್. ಅದೇ ಸುಮೋಟೋ ಎಲ್ಲಿದ್ ಬಂತ್ರಿ ಕೇಸ್? ಲೆಟರ್ ಅದ ರೀ, 10 ಪೇಜ್ ಲೆಟರ್ ಅದ. 10 ಪೇಜ್ ಲೆಟರ್ ಮತ್ ಬ್ಯಾರೆ ಬೇರೆ ಅವ್ರ ಬ್ಯಾರೆ ಬೇರೆ ಮೆಸೇಜ್ಗಳು ಬ್ಯಾರೆ ಬೇರೆ ಮಂದಿಗೆ. ಇಲ್ಲ ತಹಸೀಲ್ದಾರ್ ಅಲ್ಲ, ಆ ತಹಸೀಲ್ದಾರ್ ಜಡ್ಜ್ ಇಂಥವ್ ಕೇಸುಗಳಿಗೆ. ಜಡ್ಜ್ ಏನಂತಂದ್ರ ಇವ್ರೇನು ಕೇಸ್ ಬುಕ್ ಮಾಡಿ ಒಯ್ದವ್ರಿಗೆ ಒಪ್ಸೋದಷ್ಟೇ. ಅವರು ಒಂದು ವಾರ ಪೊಲೀಸ್ ಕಸ್ಟಡಿಯಾಗ ಇರ್ಬೇಕು, ಇಲ್ಲ ಒಂದು ವಾರ ಜುಡಿಷಿಯಲ್ ಕಸ್ಟಡಿ ಇರ್ಬೇಕು, ಹಿಂಗೇನಾದ್ರು ಬರದ್ರಂತಂದ್ರ ಮುಂದಿಂದ ಅವ್ರು ಏನ್ ಮಾಡ್ತಿರ್ತಾರೆ. ದೊಡ್ಡ ಕತೆ ಅಂತ. ನೀವು 1000 ಒಳ್ಳೆ ಪ್ರವಚನ ಮಾಡಿರ್ಬಹುದು, ಒಂದು ಸಣ್ಣ ಸಮಸ್ಯೆ ಮಾಡ್ಕೊಂಡ್ರಿ ಅಂತಂದ್ರೆ ಅದೆಲ್ಲ ಓಟು ಹಾಳು ಮಾಡ್ಕೊತೀರಿ. ಹುಷಾರಿರ್ಬೇಕು, ಇನ್ನು ಮುಂದೆ ಫಿಲ್ಟರ್ ಮಾಡೋದು ಕಲೀರಿ ಅಂತ ಹೇಳಿದ್ರು. ಇದಕ್ಕ ಸಪೋರ್ಟ್, ಪಬ್ಲಿಕ್ ಸಪೋರ್ಟ್ಗಿಂತ ಒಳಗ ಬ್ರಹ್ಮನ್ ಸಪೋರ್ಟ್ ಇರ್ಬೇಕ್ರಿ. ನಮ್ಗೇನ್ PSI ಶುದ್ಧ ಬ್ರಹ್ಮನೇ, ಪೊಲೀಸರು ಶುದ್ಧ ಬ್ರಹ್ಮರೇ, ತಹಸೀಲ್ದಾರ್ ಶುದ್ಧ ಬ್ರಹ್ಮರೇ. ಎಲ್ಲಾನು ಶುದ್ಧ ಬ್ರಹ್ಮ ಆನಂದವಾಗಿರು. ನಾನು ಚಿತ್ತ ಸಮತೆಯಿಂದ ನಾನದೀನಿ. ಇಲ್ಲಿ ಮನಿಗ್ ಬಂದ್ಮೇಲೆ ಎಷ್ಟು ಬಂಡದನ್ ನೋಡು, ಇಂಥವೆಲ್ಲ ಆದ್ರೂ ಒಂದ್ ಸ್ವಲ್ಪ ಏನೋ ಅಲ್ಲಾರ್ದಂಗೆ ಹೆಂಗದನ್ ನೋಡಂತಾರ ಮನೆ. ನನಗೇನಲ್ಲಿ ಅವ್ರಿಗೇನ ಯಾವ ಟಾರ್ಚರ್ಸ್ ಇವು ನಮ್ಮ ಮನೆಗೆ ಇದ್ದದ್ರಕ್ಕಿಂತ ಹೆಚ್ಚಿನ ಟಾರ್ಚರ್ ಅಲ್ಲೇನಿರಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಮಾಡಿದ ಅನ್ಯಾಯ ಏನ ಪೊಲೀಸರು ಮಾಡಿರ್ಲ. ಒಳಗೆ ಜೀವ ಭಾವದಾಗ ಇದ್ದವನಿಗೆ ಸಮಸ್ಯೆ ಆಗ್ತದ. ಈಗ ಅದ್ರದ್ದು ದಾಟಿ ನಿಂತವ್ರು ನಾವು ಎಷ್ಟೊತ್ತು ನಮ್ಮ ಸಮಯ ಕಳೆದಾರ, ಅವ್ರು ನಮ್ಮ ಸಂಗಟ ಒಳ್ಳೆ ವಿಚಾರಗಳು ಮಾತಾಡ್ಕೋತ ಸಂತೋಷ ಪಟ್ಟಾರ ಅವರೆಲ್ಲ ಡಿಪಾರ್ಟ್ಮೆಂಟ್ನವರು. ರಾತ್ರಿ 7ಕ್ಕೆ ಬಂದು ತಹಸೀಲ್ದಾರ್ ಅರ್ಧ ತಾಸು ನಮ್ಮ ಸಂಗಟ ಚರ್ಚೆ ಮಾಡಿದ್ರು ಅವರು. ಮತ್ತೆ ಅಲ್ಲಿ ಇದೊಂದು ಮಜಾ ಅದ ನಿಮ್ಗೆ ಹೇಳ್ತೀನಿ. ಏನಪ್ಪ, ಹಿಂಗೆ ಕೇಸ್ ಬುಕ್ ಮಾಡಿ ಕಳಿಸ್ಲಕತ್ತೀನಿ ಅಂದ್ರೆ ಜಡ್ಜ್ ಸಂಗಟ ಇವ್ರು ಮೊದಲು ಮಾತಾಡ್ತಾರ PSI ಮಾತಾಡ್ತಾರೆ. ಹಿಂಗೆ ಜಡ್ಜ್ ಇದು ಬುಕ್ ಮಾಡಿ ಕಳಿಸ್ಲಕತ್ತೀನಿ ಸರ್ ಅಂದ್ರ ಅಲ್ಲಿ ಅವ್ರು ಏನ್ ಕೇಳ್ತಾರ ಕ್ವಶನ್, ಆ ವ್ಯಕ್ತಿ ಎಂತವದನ ಸಮಾಜದೊಳಗ, ದುಷ್ಟ, ಏನಾರ ಭಾರಿ ಭ್ರಷ್ಟ ಇದ್ನಂದ್ರೆ ಅವಕ್ಕೊಂದಿಷ್ಟು ಇವು ಏನು ಕಲಂಗಳು ಇಲ್ಲಿ ಪೊಲೀಸ್ ಸ್ಟೇಷನ್ದಾಗೆ ಏನೇನು ಹಾಕ್ಬೇಕು ಹಾಕಿ ದೊಡ್ಡ ಪ್ರಮಾಣದ ಸೀರಿಯಸ್ ಮಾಡೋದು ಎಲ್ಲ ಅವ್ರ ಕೈಯಾಗ ಇರ್ತದ. ಇಲ್ಲ ಮನುಷ್ಯ ಚಲೋ ಅದನ, ಒಳ್ಳೆ ಏನೋ ಅವ್ನ ಟೈಮ್ ಖರಾಬ್ ಅದ, ಸಿಕ್ಕಂಬಿದ್ದಾನ ಏನೋ ಹಿಂಗ ಅಂತ ಅಂದ್ರೆ ಸುಮ್ಮನೆ ಜನರಲ್ ಹಾಕೊಂಡು ಕಳಿಸ್ಬಿಡು, ವಾರ್ನಿಂಗ್ ಕೊಟ್ಟು ಕಳಿಸ. ಅಲ್ಲಿ ಎನ್ಕ್ವೈರಿ ಮಾಡೇ ಬರ್ತದ್ರಿ ಅದು. ನಮ್ಗೆ ಒಳ್ಳೆತನ ನಮ್ಗೆ ಯಾವಾಗಲೂ ಕಾಪಾಡ್ತಿರ್ತವ. ದುಷ್ಟತನಕ್ಕ ಅವ್ರ ಕೈಯಾಗ ಸಿಕ್ಕಾಗ ಏನ್ ಮಾಡೋದು ಮಾಡ್ತಾರೆ. ಅದೇ ಮತ್ತ ಈಗ ಪೊಲೀಸರಿಗೆ ತಲೆನೋವಲ್ಲ. ಈಗ ಇಂಥ ವಿಚಾರಗಳು ಮೂಲದಲ್ಲಿ ಒಂದು ಸಣ್ಣ ಬೀಜ ಹೊರಗೆ ಬಿಟ್ಟೆವು,
ಇದೇ ಒಂದು ಮೆಸೇಜ್ ತಗೊಂಡು ಯಾರು ಬೇಕಾದವ್ರು ಗುದ್ದಾಡ್ಬೋದಲ್ಲ. ಮಾಡ್ತಾರೆ ನೋಡಿ. ಬ್ಯಾಕ್ಗ್ರೌಂಡ್ ವಿಚಾರ ಮಾಡಿದ್ರೆ PSI ಅಂದ ನಾನು ಹೊಸದಾಗಿ ಬಂದೀನಿ, ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ. ಐ ಆಮ್ ಬಿಗ್ ಜೀರೋ ಅಬೌಟ್ ಯು, ಬಟ್ ಬೈ ಅಪಿಯರೆನ್ಸ್ ಯು ಆರ್ ವೆರಿ ಗುಡ್. ನೀವು ಚಲೋ ಇದ್ರಿ. ನಿಮ್ಮ ನೋಡೋದ್ರಿಂದ ನನಗೇನು ನೀವು ಅಂಥವ್ರಲ್ಲ ಅನ್ಸದ. ಅದಕ್ಕೆ ನಿಮ್ಮ ಬಗ್ಗೆ 100% ಫೇವರ್ ಮಾಡಿ ಎಲ್ಲ ಸಾಫ್ಟ್ ಆಗಿ ಬರೆದು ಕಳಿಸ್ಲಿಕ್ಕತ್ತೀನಿ ಅಂತ ಹೇಳಿದ್ರು. ನಿಮ್ಮ ಜೊತೆ ಮಾತಾಡೋದ್ರಿಂದ ಗೊತ್ತಾಗ್ತದೆ ನಮಗೆ ನಿಮ್ದೇನಂತ ಸಮಸ್ಯೆ ಅಲ್ಲ, ನೀವು ನಿಮ್ಮ ಬಗ್ಗೆ ಫುಲ್ ಫೇವರ್ ಮಾಡೀನಿ ಅಂತ ಹೇಳಿದ್ರು. ಅವನೇ ಮಾಲತೇಶ್ ಹಿಂದೂ ಅಂತದನ, ಅದು ನಮ್ಗೆ ಹೇಳಿದ್ರು ಅವ್ರು. ಅವನ ಸಂಗಟ್ ಕಮ್ಯುನಿಕೇಟ್ ಮಾಡ್ರಿ, ಅವ ಯಾವ ಅದನ ಮೊದಲು ಅವನಿಗೆ ಅವನೇನು ಯಾವ ಕಾರಣಕ್ಕಾಗಿ ನಾನು ನಿಮ್ಮನ್ನು ಸಂಪರ್ಕಿಸಬೇಕು, ಫೋನ್ ನಂಬರ್ ಇರಲ್ಲ, ಏನು ಇರಲ್ಲ ಅದು ಫೇಸ್ಬುಕ್ನಾಗ. ಸುಮ್ಮನೆ ಹಾಗೆ ಸುಮ್ಮನೆ ಅಂತಂದ್ರೆ ಹಾಗೆ ಸುಮ್ಮನೆ ಇಷ್ಟು ವರ್ಷ ಬಿಟ್ಟು ಇವತ್ತ್ಯಾಕೆ ಇಂಥವೆಲ್ಲ ಕ್ವಶನ್ ಉಲ್ಟಾ ಹಾಕ್ಲಕತ್ತಾವ. ಫೇಕ್ ಐಡಿಯಾ ಅದ ಒಂದು. ಅವ ಮುಖ ಮುಂದೆ ಅವನಿಗೂ ಏನೇನೋ ಆಗ್ಯದ, ಅಲ್ಲಿ ಯಾರೋ ಟ್ರೈ ಮಾಡಿರ್ತಾರೆ ಹಿಡಿಲಕ್ಕ, ಸಿಕ್ಕಿರಲ್ಲ ಅವನು. ಅದಕ್ಕೆ ಶುದ್ಧ ಬ್ರಹ್ಮ ಪೀಠದವರಿಗೆ ಒಂದು ಉದಾಹರಣೆ. ಇರಲ್ರಿ, ಫೇಸ್ಬುಕ್ನಾಗ ಇರಲ್ಲ, ವಾಟ್ಸ್ಆ್ಯಪ್ನಾಗ ಇರ್ತದ. ಮತ್ತ ಇದು ಇರ್ತದಲ್ಲ, ನಿಮ್ದೇನು ಏನ್ ಮಾಡ್ತಿರಲ್ಲ ಅದು ವಾಟ್ಸ್ಆ್ಯಪ್ ಆಗ್ಲಾಗೆ ಇರ್ತದಲ್ರಿ, ಅದು ಎಂತ ಸ್ಟೇಟಸ್ ಅದ್ರಾಗ ಯಾರ್ಯಾರು ಲೈಕ್ ಅದು ಮಾಡೋರು ಇದ್ರ ಅಂತಂದ್ರ ಸಿಗ್ತದ, ಫೋನ್ ನಂಬರ್ ಸಿಗಂಗಿಲ್ಲ. ಅದು ಹೆಂಗಂತಂದ್ರ ಅವ್ರ ಫೇಸ್ಬುಕ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅವ್ರು ಏನೇನು ಹಾಕ್ಯಾರ ಫೋಟೋ ಐಡಿಗಳು ಅವೆಲ್ಲ ಕಲೆಕ್ಟ್ ಮಾಡಿ ಅವನಿಗೆ ಹಿಡಿಲಕ್ಕೆ ಅದು ಹಿಡಿಬೇಕಂದ್ರೆ ಹಿಡಿತಾರ. ಅಷ್ಟು ಡೀಪ್ ಹೋಗಂಗಿಲ್ಲ ಅವ್ರು. ಇಲ್ಲಿ ಇನ್ನೊಬ್ಬ ಸಿಕ್ಕನಲ್ಲ, ಯಾಕೋ ಫಾರ್ವರ್ಡ್ ಮಾಡಿದವ, ಇವನಿಗೆ ಐಡಿಯಾ ಮತ್ತೆ ಇಡೋರು. ಇಂಥವ್ ಮಾಡಿದ್ರ ದಿನ 1 ಲಕ್ಷ ಆತವ್ರಿ. ಇಂಥವ್ ಫಾರ್ವರ್ಡ್ ಏಸ್ ಮಂದಿ ಮಾಡ್ತಾರ, ಏಸ್ ಮಂದಿ ಬಿಡ್ತಾರ. ಒಬ್ಬೊಬ್ರು ಟೈಮ್ ಖರಾಬ್ ಅಷ್ಟೇ. ಟೈಮ್ ಖರಾಬ್. ಈಗ ಗೋ ಪೂಜೆ ಮಾಡೋರೆಲ್ಲ ಯಾವಾಗ ಒಂದಾತಿರೋ ಹುಚ್ಚು ಮುಂಡೆ ಮಕ್ಕಳ ಅಂತ ಅವ ಹಾಕ್ಯಾನ. ಅದು ಏನ್ ನಮ್ಮ ಮಂದಿ ನಾವು ಯಾವಾಗ ಒಗ್ಗಟ್ಟಾಗ್ತೀವಿ ಅಂತ ಹೇಳಕ್ಕೆ ಅವ ಏನ್ ಮಾಡ್ಯಾನ, ನಾನು ಕಳಿಸಿದ ಮೇಲೆ ಆ ಮೆಸೇಜು ಅವ ಆಮೇಲೆ ತಿದ್ದುಬಿಟ್ಟಾನ. ಸುಳ ಮಕ್ಕಳ, ಆ ಮಕ್ಕಳ, ಈ ಮಕ್ಕಳ ಅಂತೇಳಿ ಏನೇನೋ ಬರೆದ್ಬಿಟ್ಟಾನ ಅದ್ರಾಗ. ಮತ್ತೆ ಅದಕ್ಕೆ ನಾ ತೋರಿಸ್ದೆ, ನನಗೆ ಅವ ಕಳಿಸಿದಾಗ ಈ ಡೇಟಿಗೆ ಈ ಮೆಸೇಜ್ ಇತ್ತು ನೋಡಿ ಸರ್, ಹಿಂಗೆ ಮಾಡಿ. ಇದ್ರಾಗ ಏನಂತ ಪರಿ ಇಲ್ಲಲ್ಲ. ಇಲ್ಲಿ ನೋಡಿದ್ರೆ ಅದು ಬೆಂಗಳೂರ್ಲಿಂತ ಬಂದದ್ದು ಎಂತ ಪರಿ ಅವ ಎಡಿಟ್ ಮಾಡ್ಯಾನಲ್ಲ. ಆಮೇಲೆ ಹಂಗ ಹಿಂಗ ಅಂತಂದ್ರು ಅವ ಯಾವನ ಹಿಡೀರಿ ಅಂತಂದ್ರು ನಾವು ಟ್ರೈ ಮಾಡಿದೆವು, ಅವರು ಟ್ರೈ ಮಾಡಿದ್ವಿ, ಏನು ಸಿಗಲಿಲ್ಲ. ಡೇಂಜರ್. ಅದಕ್ಕೆ ಸ್ವಲ್ಪ ಫೇಸ್ಬುಕ್ ಸುಮ್ಮನೆ ಆದಷ್ಟು ಫೇಸ್ಬುಕ್ ಕ್ಲೋಸ್ ಮಾಡೋದು ಒಳ್ಳೇದು. ಇಲ್ಲ ಇರ್ಲಿ, ಅವು ಮಾಹಿತಿಗಳು ಒಳ್ಳೆ ಮಾಹಿತಿ ಬರ್ತಾವ, ನೋಡಿ ಅಷ್ಟೇ ಬಿಡ್ಬೇಕು ಹೊರತು ಅದನ್ನ ಶೇರ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದೇ ಆಗ್ಯದ. ಈಗ ಲೈಕ್ ಮಾಡ್ಲಕ್ ಹೋಗಿ ಚಲೋ ಮೆಸೇಜ್ ಅದ, ನಮ್ಮ ಮಂದಿ ಗೋ ಪೂಜೆ ಮಾಡೋರು ಒಗ್ಗಟ್ಟಾಗೋದ್ರ ಬಗ್ಗೆ ಒಂದು ಮೆಸೇಜ್ ಅದ ಅಂತ ಐದರ ಅದನ್ನ ಗೋ ಹತ್ಯೆ ಮಾಡಿ ಮಾಂಸ ತಿನ್ನೋರದ ಬಗ್ಗೆ ಬರೆದದ್ದು ಅದಲ್ಲ ಇದ್ರೊಳಗ. ಆ ಭಾಗದ ಜನರಿಗೆ ಅವ್ರದ್ದು ಫುಡ್ ರೈಟ್ ಬಗ್ಗೆ ನೀವು ಕ್ರಿಟಿಸೈಸ್ ಮಾಡಿದ್ದು ಇದು ದೊಡ್ಡ ಅಪರಾಧ. ಇದು ಮುಸ್ಲಿಮರು ಪ್ರಚೋದನೆ ಮಾಡ್ದಂಗೆ ಆಗ್ತದ. ನಾವು ಮುಸ್ಲಿಂ ಅಂತ ಅದ್ರಾಗ ಇಲ್ಲೇ ಇಲ್ಲ, ಮುಸ್ಲಿಂ ಅಂತ ಅದ್ರಾಗ ಇಲ್ಲ ಅಂದ್ರೂ ಅರ್ಥ ಅದೇ ಬರ್ತದ. ಅಲ್ಲಿ ಬಾಗ್ಲಾಗ ಹಕ್ ಅಂತ ಹೇಳಿ ಕ್ಲರ್ಕ್ ಅದ ನಮ್ಮ ತಹಸೀಲ್ದಾರ್ ಸರ್, ಇವ್ರು ಚಲೋ ಮುಸ್ಲಿಮ್ರನ್ನ ಹೆಲ್ಪ್ ಮಾಡ್ಲಕತ್ತಾನ ತಹಸೀಲ್ದಾರ್ ಸಂಗಟ್, ನಮ್ಮ ಸಂಗಟ. ನಮ್ಮವ್ರು ಸರ್ ಚಲೋ ಅವರೇ ಹೇಳ್ತಾರ, ನಾವು ಮುಸ್ಲಿಂ ಓಣೆಗೆ ಹುಟ್ಟೀನಿ ಸರ್, ಎಲ್ಲ ಮುಸ್ಲಿಮರ ಜೊತೆಗೆ ಅದೀನಿ ನಾನು, ಎಲ್ಲ ಚಲೋ ಮಕ್ಕಳಿದ್ದಂಗಾರ ನನಗ, ಎಲ್ಲ ಚಲೋ ಅದರಿ, ನಿಮಗ್ ಚಲೋ ಇಲ್ಲ ಅಂತ ನಾ ಹೇಳಕತ್ತಿಲ್ಲ. ಎವ್ರಿಥಿಂಗ್ ಈಸ್ ಗುಡ್, ಬಟ್ ಇದೊಂದು ಲಿಂಕ್ ಹಿಂಗಾಗ್ಯದ ನಾವು.
ಅದು ಇಂಥದ್ದು ಗೊತ್ತಿಲ್ಲ ಸರ್ ನಮಗೆ ಅಂತ. ಅದೇ ಇವತ್ತು ಗೊತ್ತಾಗ್ಯದಲ್ಲ, ಹುಷಾರಾಗಿರಿ, ಇನ್ನು ಮುಂದೆ ಫಿಲ್ಟರ್ ಮಾಡ್ಕೊತೀರಿ. ಇದು ಏನಿದು ತಮೋಗುಣದ ಪ್ರವೃತ್ತಿ. ಇದು ವಿಚಾರ ಮಾಡ್ಲಾರ್ದೆ ಹೆಜ್ಜೆ ಇಡ್ತೀವಲ್ಲ, ಇದೇ ತಮೋಗುಣ. ಇದು ಅದಕ್ಕೆ ನಿಮ್ಗೆ ಪರಿಚಯ ಮಾಡಿ ಕೊಟ್ಟನೆ ಅಂದ್ರೆ ಒಂದು ಎಕ್ಸಾಂಪಲ್ ಇದೆ ಅಷ್ಟೇ. ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ದೆ, ಪ್ರಮಾದ, ಮೂಢತ್ವ. ಅದಕ್ಕೆ ತಮಸ್ಸಿನ ಗುಣಗಳು, ಇವೆಲ್ಲ ತಮಸ್ಸಿನ ಗುಣಗಳು. ಏನೇನದವ್ರು ಹೇಳ್ರಿ ಒಂದ್ಸಾರಿ. ಅಜ್ಞಾನ, ಆಲಸ್ಯ, ಜಡತ್ವ, 6 ಅದಾವಿವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಅಲ್ಲಿ 6 ಅದಾವಲ್ಲ, ಇಲ್ಲಿ 6 ಜಮಸರಿಲ್ಲಿ ತಮೋಗುಣದ್ದು. ಯಾವ್ಯಾವು? ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ. ಹೇಳ್ರಿ ಒಂದ್ಸಾರಿ. ಬರ್ಕೋತೀರಾ ಏನ್ ಮಾಡ್ತೀರಾ? ಅಜ್ಞಾನ ಏನ್ ನಮ್ ಸುದ್ದಿ ಕೇಳಿಕೆ ಏನ್ ತಣ್ಣಗಾಗ್ಬಿಟ್ರೆ ಏನಪ್ಪ ಏನ್ ಮಾಡ್ಕೊಂಡ್ರಿ ಇರುತ್ತೆ? ಅದೇ ನೀವು ಪರೇಶನ್ ತಣ್ಣಗಾಗಿದ್ ನೋಡಿದ್ರ, ಗಪ್ಪಾಗಿದ್ ನೋಡಿದ್ರ ಯಾಕೋ ಫೀಲಿಂಗ್ನಾಗ ಹೋಗ್ಬಿಟ್ರಪ್ಪ ಇವ್ರು ಅದ್ರಾಗ. ಎಷ್ಟು ಬಂಡದ ನೋಡು, ಏನೋ ಆಲಾರ್ದಂಗೆ ಹೆಂಗ ಆರಾಮದನ. ಅಂತವೆಲ್ಲ ಆದ್ರ ನಾವು ಚಂತನ ಚಾ ಕುಡುದಿಲ್ಲ, ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ. ತಾನ್ ನೋಡಿದ್ರಿ ಏನ್ ಆಲಾರ್ದಂಗೆ ಹೆಂಗದನ್ ನೋಡು. ದೊಡ್ಡ ನಾಟಕ ಮಾಡ್ತಾನೆ. ಏನ್ ಆಲಾರ್ದಂಗೆ ಹೆಂಗದನ್ ನೋಡು. ಅದು ಚಿತ್ತ ಸಮಸ್ಯೆ. ನಾನು ಏನ್ ಅಲ್ಲಿನ ಆರಾಮ್ ಕೂತೀನಿ, ಅಲ್ಲಿ ತಹಸೀಲ್ ಆಫೀಸ್ನಾಗ ಆರಾಮ್, ಪೊಲೀಸ್ ಸ್ಟೇಷನ್ ಆರಾಮ್. ಏನ್ ಊಟ ತರಿಸಿದ್ರು ಆಗಲ್ಲಪ್ಪ, ಊಟ ಮಾಡಲ್ಲ ನಾನು. ಸೋರೆಕಾಯಿ ಅವು ನಮ್ಗೆ ಏನೇನೋ ಇರ್ತಾವ, ಅವು ಆಗಂಗಿಲ್ಲ ನಮ್ಗೆ. ಅಡಿಗೆ ಅವ್ರು ಬಿಡ್ಲಿಲ್ಲ. ಏನಾರ ಚಕ್ಕರ್ ಬಂದು ಬೀಳಂಗದನ ಅಂತೇಳಿ ತಹಸೀಲ್ ಆಫೀಸ್ನಾಗ ಸಂಜೆ 7 ಆಲಕತ್ತು ನನ್ನ ಮುಖ ನೋಡ್ಲಕತ್ತಾರೆ, ಯಾಕೋ ವೀಕ್ ಆಲಕತ್ತಂತ. ಅವ್ರು ಕಲ್ಲಂಗಡಿ ಹಣ್ಣು ಅವು ಕತ್ತರಿಸ್ಬಿಟ್ಟು ಅಂತ ತಿನ್ಸಿದ್ರು. ಅವ್ರು ಪೊಲೀಸರು ಬಿಡ್ಲಿಲ್ಲ. ಹಣ್ಣೇ ರಸ್ತೀನ್ರಿ, ಯಾಕೆ ಇವತ್ತಿಲ್ಲಕ್ಕೆ ಏನಾಗ್ತದೆ ಏನಿಲ್ಲ. ಪಾರ್ಟ್ ಆಫ್ ಲೈಫ್, ಜೀವನದ ಅವಿಭಾಜ್ಯ ಅಂಗ. ಅದಕ್ಕೆ ಹೇಳಕತ್ತೀನಿ ಮತ್ತೆ, ನಮ್ ಮುಂದೆ ಕೂತ್ ಪಾಠ ಕೇಳೋರು ಮತ್ತೆ ನಮಗಾಗಿದ್ದು ನಿಮಗಾಗಬಾರ್ದು ಅಂತ. ನನಗಾದ ದುಃಖ ನಿಮಗಾಗಬೇಕು, ನನಗಾದ ದುಃಖ ನಿಮಗಾಗಬಾರ್ದು ಅನ್ನೋದಕ್ಕೆ ಇದು ನಿಮಗೆ ಓಪನ್ ಆಗಿ ಹೇಳಕತ್ತೀನಿ. ಸುಮ್ಮನೆ ಎಲ್ಲ ಹೊಟ್ಟೆಗೆ ಇಟ್ಕೊಂಡು ಮುಚ್ಚಿಟ್ಕೊಂಡು ಇರೋದ್ರಾಗ ಏನಾಗ್ತದೆ? ಏನಾಗಿದ್ದು ಹೇಳಿದ್ರೆ ಇನ್ನೊಂದು 4 ಮಂದಿ ಜಾಗ್ರ ಆಗ್ತಾರೆ. ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಹೆಂಗ್ ಹೇಳ್ತೀವಿ? ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ. ಇವು ಏನದವಪ್ಪ ಅಂತಂದ್ರ ತಮೋಗುಣದ ಲಕ್ಷಣಗಳು, ಆವರಣ ಶಕ್ತಿ. ಪ್ರಮಾದ ತಪ್ಪು, ಅಪರಾಧ. ನೀನು ಮಾಡಿದ್ದ ಅಪರಾಧ. ಅಪರಾಧಿಗೆ ಅಪರಾಧ ಮಾಡ್ಲಿಕ್ಕೆ ಗೊತ್ತೇ ಆಗಂಗಿಲ್ಲ, ಮೂಢ. ಈಗ ಆ ಮೆಸೇಜ್ನೊಳಗ ಇನ್ನೊಬ್ಬರಿಗೆ ತೊಂದರೆ ಆಗ್ಲಕತ್ತದ ಅನ್ನೋದು ಅರಿವು ಇಲ್ಲ, ಮೂಢತ್ವ. ಮಾಡಿಬಿಟ್ಟಿವಿ, ಕಳಿಸ್ಬಿಟ್ಟಿವಿ, ಫಾರ್ವರ್ಡ್ ಮಾಡಿಬಿಟ್ಟಿವಿ. ಮೂಢ. ಪ್ರಮಾದ ಅಂದ್ರೆ ಅಪರಾಧ, ಕ್ರೈಮ್. ತಪ್ಪು ಅಂತಿರಲ್ಲ, ಅದೇ ಅದೇ ಪ್ರಮಾದ. ಮೂಢತ್ವದಿಂದ ಆಗಿದ್ದ ಪ್ರಮಾದ. ಇವುಗಳಿಂದ ಕೂಡಿರುವವನು ನಿದ್ರಿಸುವವನಂತೆ ಏನೂ ಅರಿಯನು, ಕಂಬದಂತೆ ಇರ್ತಾನ. ಅವ ಒಂದು ಕಂಬ ಇದ್ದಂಗೆ ಇರ್ತಾನ.
ಅವನಿಗೇನು ಅರಿವಾಗಂಗಿಲ್ಲ. ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ ಇವು ಮೊದಲಾದವುಗಳು ತಮಸ್ಸಿನ ಗುಣಗಳು. ಇವುಗಳಿಂದ ಕೂಡಿರುವವನು ನಿದ್ರಿಸುವವನಂತೆ ಏನನ್ನೂ ಅರಿಯುವುದಿಲ್ಲ. ಮತ್ತು ಅವ ಹೆಂಗಿರ್ತಾನಂದ್ರೆ ಶ್ರೇಯಸ್ಸಿಗಾಗಿ ಪ್ರಯತ್ನವನ್ನು ಮಾಡುವುದಿಲ್ಲ. ಯಾವಾಗನು ಇಂಥವು ಆಧ್ಯಾತ್ಮ ಸಾಧನೆಗೆ ಹೋಗಮ್ಮ. ಶ್ರೇಯಸ್ ಅಂತಂದ್ರೆ ಆಧ್ಯಾತ್ಮ ಸಾಧನೆ, ಪ್ರೇಯಸ್ ಅಂತಂದ್ರೆ ಲೌಕಿಕ ಭೋಗ ಸಾಧನೆ. ಇವನೇನದನ್ನ ಶ್ರೇಯಸ್ಸಿಗೆ ಒಟ್ಟ ಇಂಟ್ರೆಸ್ಟ್ ತೋರ್ಸಂಗಿಲ್ಲ. ಈ ಆಧ್ಯಾತ್ಮ ಸಾಧನೆ ಕಡೆ ಲಕ್ಷಣ ಇರಂಗಿಲ್ಲ ಅವನಿಗೆ. ಹಿಂಗ ಇದು ವ್ಯಕ್ತಿಯ ಹೃದಯದಲ್ಲಿ ತಮೋರಾಶಿಯು ತುಂಬಿರುವುದರಿಂದ ಆಗುವ ಪರಿಣಾಮ. ಅದರಿಂದಾಗಿ ಕಂಬದಂತೆ ಇರುತ್ತಾನೆ. ಕಂಬ ಅಂತಾರೆ. ಏನ್ ಕಂಬ ಅನ್ನೋದು ನೀವು ಹೆಂಗ ಅರ್ಥ ಮಾಡ್ಕೊತೀರಿ ನೋಡ್ಕೊಳ್ರಿ. ಈಗ ವಚನ ಹೇಳ್ಬೇಕಂತಂದ್ರೆ ನಾನು ಫಸ್ಟಿಗೆ ಅದು ವಚನ ಟಚ್ ಮಾಡ್ಲಿಕ್ಕೆ ಹೋದೆ, ನಿನ್ನಿದು ಪೊಲೀಸ್ ಕೇಸ್ ಮತ್ತೆ ನೆನಪಾಗ್ಬಿಡುತ್ತೆ. ಅದ್ರ ಸಲುವಾಗಿ ಸ್ವಲ್ಪ ಆಮೇಲೆ ತಗೊಂಡೆ. ಏನ್ ಮಾಡ್ಬೇಕಿದೆ, ಹೆಂಗೆ ಹೇಳ್ಬೇಕು ಅನ್ನೋದಕ್ಕೆ ಈಗ ಹೇಳ್ತೀನಿ. ಏನಾಯ್ತು ಈ ವಚನದಾಗ ಇದು ಸತ್ವಗುಣದ ಬಗ್ಗೆ ನಾಳೆ ಹೇಳ್ತೇನೆ. ಇವತ್ತು ಇದು ಇರ್ಲಿ ಪೆಂಡಿಂಗ್. ತಮೋಗುಣದ ಬಗ್ಗೆ ಕ್ಲಿಯರ್ ಆಯ್ತಿಲ್ಲ. ರಜೋಗುಣದ ಬಗ್ಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದ್ದಂಗ ತಮೋಗುಣದಾಗ ಅವು 6 ಗುಣಗಳು ಹೇಳ್ರಿ. ಇವು ಜರ ಪ್ರಾಕ್ಟೀಸ್ ಮಾಡ್ಬೇಕು ನೋಡ್ರಿ. ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿದ್ದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಚಂದ ಹೇಳ್ತೀವಿ. ಹಂಗ ಲಿಂಗ ಹೇಳೋದು ಕಷ್ಟ ಆಗ್ಬಿಟ್ಟದ. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗ, ಮಹಾಲಿಂಗ. ಭಕ್ತ ಅಂಗ ಆಚಾರ ಲಿಂಗ ಆಗ್ಬೇಕು, ಮಹೇಶಾಂಗ ಗುರುಲಿಂಗ ಆಗ್ಬೇಕು, ಪ್ರಸಾದಿ ಶಿವಲಿಂಗ ಆಗ್ಬೇಕು, ಪ್ರಾಣಲಿಂಗಿ ಜಂಗಮಲಿಂಗ ಆಗ್ಬೇಕು, ಶರಣ ಪ್ರಸಾದ ಲಿಂಗಿ ಆಗ್ಬೇಕು, ಐಕ್ಯ ಮಹಾಲಿಂಗಿ ಆಗ್ಬೇಕು ಅನ್ನಂಥದ್ದು. ಹಿಂಗ ಹೇಳಕ್ ಬರ್ಬೇಕು. ಬರೇ ಒಂದು ಭಾಗ ಅಷ್ಟೇ ನಮಗ್ ಗೊತ್ತದಾವ. ಯಾವುದು ರಜೋಗುಣದ ಗೊತ್ತದಾವ, ತಮೋ ಗುಣದ ಈ ಒಂದು ಸ್ವಭಾವಗಳು ಗೊತ್ತಿದ್ದಿದ್ದಿಲ್ಲ. ಹೌದಿಲ್ಲ, ಸಿಸ್ಟಮೆಟಿಕ್ ಆಗಿ ನಮಗ. ಈಗ ಏನಾಯ್ತು, ಇಲ್ಲಿ ಮಹೇಶ ಸ್ಥಳ ಮುಗೀತು ಅಂದ್ರೆ ಶಿವಾಚಾರ ಶಿವಲಿಂಗ ಮುಗೀತು. ಹಂಗಲ್ಲ, ಮಹೇಶನ ಗುರುಲಿಂಗ ಸ್ಥಳ ಮುಗೀತು. ಮಹೇಶನ ಗುರುಲಿಂಗ ಸ್ಥಳ ಏನಂತಾರ, ಅದಕ್ಕೆ ಶಿವಾಚಾರ ಅಂತಾರ. ಇಲ್ಲಿ ಅವು 3 ವಚನಗಳಿದ್ದು. ಗುರುಲಿಂಗ ಜಂಗಮ ಅಂತಂದ್ರೆ ಮನ್ಯಾಗ ಬಂಧು ಬಳಗದಾಗ ರಕ್ತ ಸಂಬಂಧಿಕರೊಳಗೆ ಗುರು ಶಿಷ್ಯರು ಹಿಂಗೆಲ್ಲ ಆಗಬಾರ್ದು. ಅದನ್ನ ದಾಟಿ ಹೋಗ್ಬೇಕು. ಮತ್ತೆ ಯಾರು ಬೇಕವ್ರಿಗೆ ಗುರುಗಳಂತ ಅನ್ಬಾರ್ದು. ನಮ್ಮ ಗುರುಲಿಂಗ ಜಂಗಮರದ ಒಂದು ಪದ್ಧತಿ ಏನದ, ಆ ಪದ್ಧತಿ ಅಷ್ಟಾವರಣ ಪಂಚಾಚಾರ ಚಟಸ್ಥಳ ಯಾರು ಹೇಳ್ತಾರ ಅಂತವ್ರಿಗೆ ಮಾತ್ರ ಗುರು ಅನ್ಬೇಕು. ಮತ್ತೆ ಇವು ಹುಸಿ, ಕಳವು, ವಿಷಯ, ಪರದಾರ, ಮತ್ತೇನೇನದವಲ್ಲಿ ಪರನಿಂದೆ, ಪರಹಿಂಸೆ, ಇವೆಲ್ಲ ಶಿವಾಚಾರದೊಳಗ ಕೆಟ್ಟ ಗುಣಗಳು. ಈ ಶಿವಾಚಾರಿಗಳಾದವ್ರು ಇಂಥವು ಮಾಡಬಾರದು ಅನ್ನೋಂಥದ್ದು ಹೇಳಿದರು ಮಹೇಶ್ವರನ ಗುರುಲಿಂಗ ಸ್ಥಳದೊಳಗೆ. ಈಗ ಪ್ರಸಾದಿ ಸ್ಥಳದ ಅಂತಂದ್ರೆ ಏನಿದು, ಮಹೇಶ್ವರನ ಪ್ರಸಾದಿ ಸ್ಥಳದ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಇಲ್ಲಿ ವಚನಗಳೇನದೋ ಎಲ್ಲ ಬ್ರಾಹ್ಮಣರಿಗೆ ಬೈದಾರೆ. ಇದ್ರಾಗ ಓಸು ವಚನ ಬ್ರಾಹ್ಮಣರಿಗೆ ಬೈದ ವಚನಗಳು. ಅದಕ್ಕೆ ಏನಾಯ್ತು, ನೀನ್ ಸುಮ್ನೆ ಏನು ಬೈಲಾರ್ದೆ ಏನಾಯ್ತು, ಮತ್ ಇನ್ನೊಂದು ಇದು ಬ್ರಾಹ್ಮಣರಿಗೆ ಬೈದ ಮತ್ ಅವ್ರೆಲ್ಲರೂ ಕಿರಿಕಿರಿ ಮಾಡಿದ ಏನೋ. ಇದು ಒಂದು ನಮ್ಗೆ ಒಳಗೆ ಜಾಗೃತಿ ಚಾಲು ಆಯ್ತು. ಈಗ ಅವ್ರು ಏನ್ ಮಾಡ್ಯಾರ, ವಚನ ನೋಡ್ರಿ ಇದು ಹೆಂಗದ. ಏಕೋ ದೇವ ಸಾಕ್ಷಿ ಅಂತ ಬರ್ದಾರಲ್ಲ, ಇದಕ್ಕೆ ಇದು ಯಾರ್ದು ಈಗ ನಡೆದದ್ದೇವದು, ಮಹೇಶ ಸ್ಥಳೀಯ ಭಕ್ತ ಸ್ಥಳ ಮುಗೀತು, ಮಹೇಶ ಸ್ಥಳ ಮುಗೀತು. ಮಹೇಶನ ಪ್ರಸಾದಿ ಸ್ಥಳ ಅಂದ್ರೆ ಮಹೇಶನ ಶಿವಲಿಂಗ ಸ್ಥಳ. ಮಹೇಶ ಸ್ಥಳದ ಪ್ರಸಾದಿ ಸ್ಥಳ ಅಂದ್ರು ಒಂದೇ, ಮಹೇಶನ ಶಿವಲಿಂಗ ಸ್ಥಳ ಅಂದ್ರು ಒಂದೇ. ಈ ವಚನ ಓದ್ತೀನಿ, 1ನೇ ವಚನ. ಸಾಕ್ಷಿ ಅಂತ ಏನ್ ಹಾಕ್ತಾರಲ್ಲ, ಸಾಕ್ಷಿ ಅಂತಂದ್ರ ಆಗಮಗಳಲ್ಲಿರೋ ವಚನ. ಆಗಮಗಳಲ್ಲಿರೋ ವಚನ ಏನು, ಸಾಕ್ಷಿ. ಏಕೋ ದೇವ ನ ದ್ವಿತೀಯನೆಂಬ ಶ್ರುತಿಯನ್ನರಿದು
ಮತ್ತೆ ದೈವ ಉಂಟೆಂಬ ನೀಚ ಪರವಾದಿಗಳು ನೀವು ಕೇಳಿರೋ ಅಂತಂದ್ರ ಒಬ್ಬನೇ ದೇವರದನಂತೀರಿ, ಇನ್ನೊಂದು ದೇವರು ಇಲ್ಲ ಅಂತ ಗೊತ್ತಿದ್ರೂ ಸಹಿತ ಮತ್ತೆ ಬೇರೆ ಬೇರೆ ದೇವರುಗಳದರಂತೇಳಿ ವಾದ ಮಾಡ್ತಿರಲ್ಲ, ಕೇಳ್ರಿ. ಏನು? ಓಂ ನಿಧನಾಯ ನಮಃ, ನಿಧಾನ ಪತಿತೆ ಪತಂತಿ ನಿಧಾನ ಪತಂತಿ ಕಾಯ ನಮಃ. ಓಂ ನಿಧನಾಯ ನಮಃ, ನಿಧಾನ ಪತಂತಿ ಕಾಯ ನಮಃ. ಊರ್ಧ್ವಾಯ ನಮಃ, ಊರ್ಧ್ವಲಿಂಗಾಯ ನಮಃ. ಹಿರಣ್ಯಾಯ ನಮಃ, ಹಿರಣ್ಯಲಿಂಗಾಯ ನಮಃ. ಇದು ರುದ್ರಾಭಿಷೇಕ ಹೇಳಾಗ ಅಂತಾರೆ ಇದು ಮಾತ. ಸುವರ್ಣಾಯ ನಮಃ, ಸುವರ್ಣಲಿಂಗಾಯ ನಮಃ. ಶಿವಾಯ ನಮಃ, ಶಿವಲಿಂಗಾಯ ನಮಃ. ದಿವ್ಯಾಯ ನಮಃ, ದಿವ್ಯಲಿಂಗಾಯ ನಮಃ. ಭಾವಾಯ ನಮಃ, ಭಾವಲಿಂಗಾಯ ನಮಃ. ಸರ್ವಾಯ ನಮಃ, ಸರ್ವಲಿಂಗಾಯ ನಮಃ. ಜ್ಯೇಷ್ಠಾಯ ನಮಃ, ಜ್ಯೇಷ್ಠಲಿಂಗಾಯ ನಮಃ. ಶ್ರೇಷ್ಠಾಯ ನಮಃ, ಶ್ರೇಷ್ಠಲಿಂಗಾಯ ನಮಃ. ಜ್ವಾಲಾಯ ನಮಃ, ಜ್ವಾಲಲಿಂಗಾಯ ನಮಃ. ವ್ಯಾಲಾಯ ನಮಃ, ವ್ಯಾಲಲಿಂಗಾಯ ನಮಃ. ವ್ಯೋಮಾಯ ನಮಃ, ವ್ಯೋಮಲಿಂಗಾಯ ನಮಃ. ಆತ್ಮಾಯ ನಮಃ, ಆತ್ಮಲಿಂಗಾಯ ನಮಃ. ಯಾವುದೇ ನಾಮರೂಪಗಳು ತಗೊಂಡು ಅದಕ್ಕೆ ಮುಂದೆ ಲಿಂಗ ಹಚ್ಚಬೇಕು, ಅಂದ್ರೆ ಬ್ರಹ್ಮ ಸ್ವರೂಪ ಅಂತ. ಹೆಂಗ್ ಮಾಡ್ತೀರಿ? ಯಾವುದೇ ನಾಮರೂಪಗಳು ತಗೊಂಡ್ರಿ. ಈ ಕಲ್ಯಾಣಪ್ಪವ್ರು ಅದಾರ, ಕಲ್ಯಾಣಪ್ಪನವರಿಗೆ ನಮಸ್ಕಾರ. ಕಲ್ಯಾಣಪ್ಪ ಸ್ವರೂಪವಾದಂತ ಲಿಂಗ ಸ್ವರೂಪ ಬ್ರಹ್ಮ ಸ್ವರೂಪಕ್ಕೂ ನಮಸ್ಕಾರ ಅಂದಂಗ. ಹೌದಿಲ್ರಿ? ಆತ್ಮಕ್ಕೆ ನಮಸ್ಕಾರ. ಸುವರ್ಣಾಯ ನಮಃ, ಸುವರ್ಣಲಿಂಗಾಯ ನಮಃ. ಶಿವಾಯ ನಮಃ, ಶಿವಲಿಂಗಾಯ ನಮಃ. ಒಬ್ಬೊಬ್ಬರದ ಹೆಸರು ಅದು ತಗೊಂಡ ಮೇಲೆ ಅವರಿಗೆ ಬರೇ ಅವರ ನಾಮರೂಪಕ್ಕಷ್ಟೇ ನಮಸ್ಕಾರ ಅಲ್ಲ, ಅವರಲ್ಲಿರುವ ಚೇತನಕ್ಕೂ ನಮಸ್ಕಾರ. ಎಲ್ಲರೊಳಗಿರೋದು ಚೇತನ, ಅದು ಒಂದೇ ಆದ ಅಂತಂದು ಏನ್ ಮಾಡ್ಯಾರ? ಓಂ ಯಥಾ ಸೋಮ ಸೂರ್ಯಾಸ್ಯ ಸರ್ವಲಿಂಗ ಸ್ಥಾಪಯೇ. ಸೋಮ ಅಂತಂದ್ರ ಚಂದ್ರ, ಸೂರ್ಯ ಅಂದ್ರೆ ಎಲ್ಲದರೊಳಗೂ ಅವನೇ ಸರ್ವಲಿಂಗ ಸ್ಥಾಪಯ. ಎಲ್ಲ ಸೂರ್ಯ ಚಂದ್ರ ಹಿಡ್ಕೊಂಡು ಎಲ್ಲದರೊಳಗೂ ಆ ಬ್ರಹ್ಮ ಒಬ್ಬನೇ ಅದನ. ಇಂತಿ ಪಾಣಿ ಮಂತ್ರ ಪವಿತ್ರ ಎಂಬುದಾಗಿ. ಇದು ಪಾಣಿ ಮಂತ್ರ ಅಂತ. ಇವ್ರು ಯಾರು ಅದಾರ? ನಮ್ ಕಂಬಿ ಗುರುಗಳು. ಈ ಮಂತ್ರ ಕೇಳಿರಲ್ಲ, ಊರ್ಧ್ವ ಲಿಂಗಾಯ ನಮ, ಊರ್ಧ್ವಾಯ ನಮ ಅಂತಿರಲ್ಲ, ಇದು ಕಂಬಿ ಗುರುಗಳೇ ಅದಿರ ಇಲ್ಲ ಲೈನ್ದಾಗ ಅದರವರು ಏನೋ ಕೆಲಸ ಮಾಡ್ತಿರ್ತಾರ, ಚಾಲು ಇಟ್ಟಿರ್ತಾರ, ಲೈನ್ದಾಗ ಇದ್ರೆ ಹೇಳ್ತಾರ. ಇದು ಮಂತ್ರ ಅಂತಾರ. ನಾವು ರುದ್ರಾಭಿಷೇಕ ಅನ್ನೋ ಟೈಮ್ನಾಗ ಇವು ಅಂತಿರ್ತಾರ ಅವ್ರು. ದಿವ್ಯಾಯ ನಮ, ದಿವ್ಯಲಿಂಗಾಯ ನಮ, ಭಾವಾಯ ನಮ, ಭಾವಲಿಂಗಾಯ ನಮ ಅಂತಿರ್ತಾರ. ನಮಕ ಚಮಕ ಎದುರಾಗ ಬರ್ತದ. ಈ ರೀತಿ ಪಾಣಿ ಮಂತ್ರ ಪವಿತ್ರ ಎಂಬುದಾಗಿ ಇದನ್ನು ಅರಿದರಿದು ಮತ್ತೆ ದೈವವೆಂಬ ಭ್ರಷ್ಟ ಏನ್ ಮಾಡ್ಯಾರ? ದ್ವಿಜರೆಲ್ಲರೂ ವಾಗ್ಭ್ರಮಿತರಯ್ಯ ಕೂಡಲ ಚೆನ್ನ ಸಂಗಮ ದೇವ. ಈಗೇನಾಯ್ತಿದು? ಭ್ರಷ್ಟ ದ್ವಿಜರ್ ಅಂತದಲ್ರಿ ಈ ವಚನ. ಈ ಶಬ್ದ ನಾವು ಏನ್ ಮಾಡ್ಬೇಕು? ಇದು ನಾವು ಹೇಳಿ ಇದನ್ನೇ ಬಳಸಿಕೊಂಡು ನಾವು ಬ್ರಾಹ್ಮಣರಿಗೆ ಬಯ್ಯ ಕೆಲಸ ಮಾಡಿಬಿಟ್ಟೇವಂದ್ರೆ ಬ್ರಾಹ್ಮಣರು ಮತ್ತೆ ಕೇಸ್ ಹಾಕಿಬಿಡ್ತಾರೆ. ಹೌದಲ್ರಿ? ಹಾಕ ಸಂಭವ ಅದ ಇಲ್ಲ? ಅದರ ಸಲುವಾಗಿ ಏನ್ ಮಾಡ್ಬೇಕು? ಈ ಶಬ್ದಗಳನ್ನ ನಾವು ಫಿಲ್ಟರ್ ಮಾಡ್ಕೋಬೇಕು. ಇದನ್ನರಿದು ಮತ್ತೆ ದೈವ ಉಂಟೆಂಬುವವರು ವಾಗ್ಭ್ರಮಿತರು ಕೂಡಲ ಚೆನ್ನ ಸಂಗಮ ದೇವ. ಇದೇನದ? ಭ್ರಷ್ಟ ದ್ವಿಜರು ಅನ್ನೋ ಶಬ್ದ ಏನದಲ್ಲ, ಇದು ಫಿಲ್ಟರ್ ಮಾಡಿ ಹೋಗಿಬೇಕಿರೋದು. ಇದನ್ನು ನಾವು ಬಳಸಬಾರದು. ಸಮನ್ವಯ ಸಿದ್ಧಾಂತಿಗಳು ಅವ್ರ ಕಾಲದಾಗ ಅವ್ರು ಹೇಳ್ಯಾರ, ವಾದರವರು ಈ ವಚನ ಅದ್ರಾಗ ಆದ ಹೇಳಿಕೆ ಆ ಚನ್ನಬಸವಣ್ಣ ಸಿಗ್ತಾನೇನ್ರಿ ಎಲ್ಲಾರ ಪೊಲೀಸರ ಕೈಯಾಗ? ಇದು ಯಾರು ಹೇಳ್ತಾರ ಅವರೇ ಸಿಗ್ತೀವಿ. ನೀನ್ ಹೇಳಿದ್ರಿ ನಿಂದೆ ಅದ ಇದು. ಚನ್ನಬಸವಣ್ಣ ಬರೆದಿಟ್ಟು ಏನ್ ಸರ್ ನಮ್ಮ ಅದೆಲ್ಲ ಹೇಳ್ಬೇಡ, ನೀನ್ ಹಿಂದಿನ ಬರೆದಿಟ್ಟು ಆದ್ರ ಅದು ಬೇಡ. ಈಗ ನೀ ಇದು ಅಂದಿದ್ದಿಲ್ಲ, ಈಗ ನೀನು ಮೂಲವಚನನೇ. ಮತ್ತ ಮೂಲವಚನ ಹೋಗು ಒಳಕಟ್ಟಿ ಅವ್ರದು ಮೂಲವಚನ. ಇವತ್ತಲಿಂತ ಇದು ಫಿಲ್ಟರ್ ಸ್ಟಾರ್ಟ್ ಮಾಡ್ತೀವಲ್ರಿ, ಇಡೀ ಜಗತ್ತಿಗೆ ಇದು ಎಲ್ಲರೂ ಫಿಲ್ಟರ್ ಮಾಡ್ಕೊಳ್ಳೋಂತ ಒಂದು ಕಾಲ ಬರ್ಲಿಕ್ಕತ್ತ. ಅಲ್ಲಿ ದೊಡ್ಡ ಪ್ರಮಾಣದಾಗ ವ್ಯವಸ್ಥೆ ನೋಡಿದೆ ನಾನು.
ಹಿಂದಿನ ಸಾಹಿತ್ಯ ಏನೋ ಬರ್ದಿಟ್ಟಾರ ತಿಳ್ಕೆ ನಾವು ಮುಂದ್ ಕೂತಿಕೆ ಆಮೇಲೆ ಎಲ್ಲರಿಗೆ ಹಂಗೆ ಅವ್ರು ಅಂದಂಗೆ ನಾವು ಅನ್ಕೋತ್ ಕುಂದಿರ್ಲಕ್ ಸಾಧ್ಯ ಇಲ್ಲ. ಆ ಜನ ಎದ್ದು ಕೂತ್ರು ಅಂತಂದ್ರೆ ಪೊಲೀಸರಿಗೆ ತಲೆನೋವು ಆಗ್ತದ, ಸರ್ಕಾರಕ್ಕೆ ತಲೆನೋವು ಆಗ್ತದ. ಸರ್ಕಾರಗಳು ನಡಿಬೇಕಾದ್ರೆ ಎಲ್ಲರದು ಒಂದು ಕೃಪಾ, ಎಲ್ಲರದು ಒಂದು ಶಾಂತಿ ಸೌಹಾರ್ದದಿಂದ ನಡೆದಿರ್ತದೆ. ಅವರು ದೊಡ್ಡ ಕುರ್ಚಿ ಮೇಲೆ ಕೂತವ್ರು ಒಂದ್ ಯಾವ್ದೋ ಧರ್ಮ ಜಾತಿ ಅದಕ್ಕರೆ ಸಂಬಂಧಪಟ್ಟವರೇ ಇರ್ತಾರ. ಆದ್ರೂ ಅವ್ರು ನಾವು ಎಲ್ಲ ನಮ್ಗ ಬೇಕಾದಷ್ಟು ಇಂಥವು ಬರ್ತಿರ್ತಾವ, ನಮ್ಗ ಎಲ್ಲ ಇರ್ತಾವ, ನಾವ್ ಏನು ಮಾಡಕ್ ಆಗಂಗಿಲ್ಲ ಇಲ್ಲಿ ಕುಂತೀವಿ ಅಂತಂದ್ಮೇಲೆ ಅಂಥೇಳಿ ಎಲ್ಲ ಬಿಡಿಸಿ ಹೇಳಿದ್ರೆ, ಎಲ್ಲ ತಿಳಿಸಿ ಹೇಳಿದ್ರು, ಫ್ರೆಂಡ್ಲಿ ಕೂತ್ ಎಲ್ಲ ಮಾತಾಡಿದ್ರು. ಹಂಗಾಗಿ ನಾವೇನ್ ಮಾಡ್ಬೇಕು, ಇದನ್ನರಿತು ಮತ್ತೆ ದೈವವೆಂಬ ಭೃಷ್ಟ ದ್ವಿಜರೆಲ್ಲ ವಾಗ್ಭ್ರಮಿತರಯ್ಯ ಅನ್ನೋದಕ್ಕಿಂತ ದ್ವಿಜರ್ ಅಂತ ಯಾಕೆ ನಮ್ಗೆ ಅವ್ರಿಗೆ ಯಾಕೆ ಬೈಬೇಕು? ಇಲ್ಲೇನ್ ಮಾಡ್ಬೇಕು, ದೈವವೆಂದು ಹೇಳುವ ಇದನ್ನರಿತು, ಎಲ್ಲನೂ ಬ್ರಹ್ಮನೇ ಅಂತ ತಿಳಿದು ಇದನ್ನರಿತು ಮತ್ತೆ ದೈವ ಉಂಟೆಂದು ಹೇಳುವವರು ಎಲ್ಲ ಬ್ರಹ್ಮನೇ ಆದ ಅಂಥೇಳಿ ಎಲ್ಲನೂ ಆಕಾಶ ಭೂಮಿ ಮತ್ತೆ ಏನೇನು ವಸ್ತುಗಳದವ ಎಲ್ಲ ಸಂಪತ್ತು ಎಲ್ಲನೂ ಸಂಬಂಧ ಎಲ್ಲನೂ ಲಿಂಗನೇ ಅದ, ಅದು ಎಲ್ಲನೂ ಬ್ರಹ್ಮನೇ ಅದ, ಎಲ್ಲನೂ ಶಿವನೇ ಅದ ಅಂತ ಹೇಳಿದ ಮೇಲೆ ಅದನ್ನು ಬಿಟ್ಟು ಮತ್ತಿನ್ನೊಂದು ಯಾವುದೋ ದೇವರದ ಅಂತೇಳಕ್ಕೆ ನೀವು ಮತ್ತೊಂದು ದೇವರ ಸೃಷ್ಟಿ ಮಾಡಿ ಹೇಳ್ತಿರಲ್ಲ, ಆ ರೀತಿ ಹೇಳೋರು ಇದು ವಾಗ್ಭ್ರಮೆ. ಇವರೆಲ್ಲ ವಾಗ್ಭ್ರಮಿತರು, ಇವ್ರು ಹೇಳೋ ಮಾತುಗಳು ಭ್ರಮೆಯಿಂದ ಕೂಡಿದ ಮಾತುಗಳು ಅಂತ. ಇದನ್ನ ನಾವು ಇಷ್ಟೇ ಪರಿಗಣಿಸಬೇಕು. ಈ ಓಸು ವಚನದಾಗ ಅವ್ರಿಗೆ ಬೈದುವೆ ಅವ ಈ ವಚನಗಳು. ನಾವೇನ್ ಮಾಡ್ಬೇಕೀಗ? ಅವ್ರಿಗೆ ಬೈದಾರ ಹೇಳಕ್ಕೆ, ಅವ್ರು ಬೈದ್ ಹೋಗ್ಯಾರ ಹೇಳಕ್ಕೆ, ನಾವು ಈಗ ಯಾರಿಗಾರ ಇದ್ದವ್ರಿಗೆ ಬೈದಾರ ಬಿಡ್ತಾರ, ಹಂಗೆ ಹಿಡಿತಾರ ಅವ್ರು. ಫುಲ್ ಅವೇ ಅದು. ಹೇಳ್ತೀರಾ ಒಂದು ವಚನ? ಇಲ್ಲೇನು ಹೇಳಕತ್ತಾರ ಅವ್ರ ಉದ್ದೇಶ? ಏಕದೇವ ಉಪಾಸನೆ ಅನ್ಕೊಳ್ರಿ, ಭಕ್ತಿ ಅನ್ಕೊಳ್ರಿ, ಜ್ಞಾನ ಅನ್ಕೊಳ್ರಿ, ಒಂದೇ ದೇವರು ಅಂತ. ಉಪಾಸನೆ ಅಂತ ಯಾಕಂತಾರ ಅಂತಂದ್ರ ಒಳಗಿರ್ತಾನಲ್ಲ, ಎಲ್ಲರೊಳಗೂ ಅವನೇ ಒಬ್ಬನೇ ಅದನ ಸೂತ್ರದ ರೂಪದಲ್ಲಿ ಅಂತ ಏಕದೇವೋಪಾಸನೆ. ಏಕದೇವೋಪಾಸಕರು ಎಲ್ಲರೊಳಗಿರುವ ಬ್ರಹ್ಮ ಅವ ಒಬ್ಬನೇ ಅದನ. ಈಗೇನತ್ತದ, ಇಲ್ಲಿ ಈ ಮೆಸೇಜ್ ಕಳಿಸಿರಿ, ಆ ಮಾತು ನೀವು ಆಡ್ಲಕತ್ತೀರಿ, ಆ ಮಾತು ಸತ್ಯನೋ ಈ ಮೆಸೇಜ್ ಸತ್ಯನೋ ಅಂತ ಹಿಡ್ಕೊಂಡು ಕೂತಿರ್ತಾರ. ಈಗ ನಾವು ಕಳಿಸಿದ ಮೆಸೇಜ್ ಏನದ, ಭೇದ ಭಾವ ಮಾಡಿದ್ದು, ಒಂದು ವರ್ಗದ ಜನರಿಗೆ ಬೈದದ್ದು. ಮತ್ತ ನೀವು ಎಂತ ಕುಟುಂಬ, ವಸುಧೈಕ ಕುಟುಂಬ, ಅದು ಕರೆನ? ಇದು ಯಾವ ಪಾತ್ರ ಸತ್ಯ ನಿಮ್ದು? ಅಂದಾಗ ಏನು ಉತ್ತರ ಕೊಡ್ತೀರಿ? ಪ್ರಾಕ್ಟಿಕಲ್ ಆಗಿ ಭೇದವಾದ ನಡೆದದ. ಅಲ್ಲಿ ತೇರಿ ಏನ್ ಮಾಡ್ಲಕತ್ತೀವಿ? ವಸುಧೈಕ ಕುಟುಂಬ ಮಾಡ್ಲಕತ್ತೀವಿ. ಹಿಂಗಿದ್ದಾಗ ಅದು ಸತ್ಯನೋ ಇದು ಸತ್ಯನೋ ಅಂತ ಅವರು ಎರಡರಾಗ ಒಂದು ಟಿಕ್ ಹಾಕ್ರಿ ಅಂತಾರ ಅವರು. ಎನ್ಕ್ವೈರಿ ಮತ್ತು ವಿಚಾರಣೆ ಅಂದ್ರೆ ಹಂಗೆ ಇರುತ್ತೆ. ಇದೇ ಸತ್ಯದ ಸರ್. ನಮ್ಮ ವಾಟ್ಸಪ್, ಫೇಸ್ಬುಕ್ ಎಲ್ಲ ಕಡೆ, ಯೂಟ್ಯೂಬ್ನಾಗ ನಮ್ಮ ಪ್ರವಚನಗಳರ ಕೇಳ್ರಿ, 1000 ಗಟ್ಟಲೆ ಪ್ರವಚನ ಅದಾವ. ನೀವು 1000 ಅಲ್ರಿ, ಲಕ್ಷ ಕೋಟಿ ಮಾಡಿರಿ, ಆದ್ರೆ ಇದು ಒಂದು ಮಾಡಿದ್ರಿಂದ ಅದೆಲ್ಲ ಓಟು ಹೋಯ್ತು ನೋಡ್ರಿ ಅಂತ. ಅದೆಲ್ಲ ಕಳ್ಕೊಂಡ್ಬಿಟ್ರಿ ನೀವು ಇದು ಒಂದು ಮಾಡಿದ್ದಕ್ಕೆ. ಇದು ಎಕ್ಸಾಂಪಲ್ ಹೌದಲ್ರಿ? ಅರಿವು ಮೂಡಿಸೋ ಕೆಲಸ ಅಷ್ಟೆ, ಅರಿವು ಮೂಡಿಸೋಕಷ್ಟೆ, ಮೂಡಿಸ್ಕೋಬೇಕಲ್ಲ.
ಸ್ವಚ್ಛಾಗಿರ್ಬೇಕು ಅಷ್ಟೇ. ಒಟ್ಟ ಹಿಂಗೆ ನೋಡ್ರಿ ಫೇಸ್ಬುಕ್ ಅಕೌಂಟ್ ಫೇಸ್ಬುಕ್ನಾಗಿಂದು ನಾ ಬಂದ್ ಮಾಡಿ ಒಗಿತೀನಿ ಅಂದ್ಬಿಟ್ಟೆ ಅವೇನ್ ನಮಗೆ ಉಪಯೋಗ ಇಲ್ಲ. ಯಾಕೆ ಬಂದ್ ಮಾಡ್ತೀರಿ? ಚಾಲು ಇಡ್ರಿ, ಎಲ್ಲ ನೋಡ್ಕೊತೀರಿ, ನಾವು ನೋಡ್ಕೊತಿರ್ತೀವಿ. ನಮ್ಮಂತ ಅಧಿಕಾರಿಗಳಿಗೆ ಯಾವ ಬೇಕೋ ಹೆಂಗಸರು ಏನೇನೋ ಮಾತಾಡಿದ್ದು, ಸ್ಪೀಕರ್ ಫೋಟೋ ಏನೇನೋ ಹಚ್ಚಿಕೆ ನಮ್ಮಂತವ್ರ ಕುರ್ಚಿಗಳೇ ಅಲ್ಲಾಡಿಸ್ತಿರ್ತಾರ. ನಿಮ್ಮಂತವ್ರ ಪಾಡೇನಪ್ಪ? ಈ ಜಗತ್ತು ಬಹಳ ಗದ್ದಲ, ಹುಷಾರಾಗಿರ್ರಿ ಅಂತ. ಕಾನೂನುಗಳು ಬೇಕಾದಷ್ಟು ಅದು, ಹಿಂಗ್ ಮಾಡ್ಲಕ್ಕದವು, ಹಂಗ್ ಮಾಡ್ಲಕ್ಕದ. ನಾನು ಲೀಗಲ್ ಅಡ್ವೈಸರ್ ಅದೆಲ್ಲ ರೆಡಿದಾಗಿ ಇಟ್ಕೊಂಡಿದ್ದೆ. ಏನೋ ಅಂತ ಅವಶ್ಯಕತೆ ಬೀಳಲಿಲ್ಲ ಅವ್ರದ್ದು. ಪಾಪ ಅವರು ಎಲ್ಲ ಬಂದು, ಒಬ್ಬರು ಕ್ರಿಮಿನಲ್ ಲಾಯರ್, ಒಬ್ಬರು ಸಿವಿಲ್ ಲಾಯರ್ ಎಲ್ಲ ಇದ್ರಾದ್ರೆ. ಏನ್ ಮಾಡೋದು? ಪಾಠ ಮುಗಿಸೋಣ. ಪರಮಾನಂದ ಪ್ರಾಪ್ತಿ. ವಿಠ್ಠಲ್ ಗಡ್ಡಿಯವರು ನಮಸ್ಕಾರ ಗುರುಗಳಿಗೆ. ಶರಣಾರ್ಥಿರಪ್ಪ ಪರಮಾತ್ಮ. ಯಾವ ಊರಲ್ಲ ನಿಮ್ದು? ಬಾಗೇವಾಡಿ, ನಿಡಗುಂದಿ. ಹಾ, ಓಂ ನಮ ಶಿವಾಯ ಗ್ರೂಪ್ನಾಗ ವಿಠ್ಠಲ್ ಗಡ್ಡಿ. ನೀವು ತತ್ವಪದ ಹಾಡ್ತಿರಲ್ಲ? ಮತ್ತೆ ಒಂದ್ ಹಾಡ್ರಿ ಮತ್ತೆ ತತ್ವಪದ. ಏನ್ರಿ? ಸರ್ ಫೋನ್ ನಂಬರ್ ಹೇಳ್ರಿ. ಇರ್ಬೋದು ಮೋಸ್ಟ್ಲಿ. ಗ್ರೂಪ್ನಾಗ ಅದ್ರಾಗ ನಮ್ಮದ್ರಾಗ ಸೇರಿಸ್ತೀವಿ ನಿಮ್ಮನ್ನ. ಹೇಳ್ರಿ ನಂಬರ್ ಹೇಳ್ರಿ. 988 818. ಸ್ವಲ್ಪ ಬೆಳಿಗ್ಗೆ 6 ಗಂಟೆಗೂ ಇರ್ತದ ಪಾಠ ಇದೇ ಲಿಂಕ್ನಾಗ. ಮಧ್ಯಾಹ್ನ 1 ಗಂಟೆಗೂ ಇರ್ತದ. ಭಗವದ್ಗೀತಾ ಪಾರಾಯಣ ಇರ್ತದ. ಮತ್ತ ಸಂಜೆ 4 ಗಂಟೆಗೂ ಇರ್ತದ. ವೇದಾಂತ ಬೇರೆ ಬೇರೆ ಚಟುವಟಿಕೆಗಳು ನಡೀತಾವ 4 ಗಂಟೆಯಿಂದ. ಪ್ರತಿನಿತ್ಯ ಇರ್ತದ 4 ಗಂಟೆಗೆ. ಮತ್ತೆ ರಾತ್ರಿ 8ವರೆಗೆ ಇರ್ತದ. ಕಳಿಸ್ತೀನಿ ನಿಮ್ಗೆ, ಮೆಸೇಜ್ ಕಳಿಸ್ತೀನಿ. ನಿಮ್ಗೆ ಯಾವಾಗ ಅನುಕೂಲ ಆಗ್ತದ ಅವಾಗ ಸೇರಿ ಆಶೀರ್ವಾದ ಮಾಡ್ಕೋತೀರಿ. ಮತ್ತಿನ್ಯಾರ ನಿಮ್ ಫ್ರೆಂಡ್ಸ್ ಇದ್ರೆ ಸೇರತ್ರಿ. ನೀವು ಒಂದು ತತ್ವಪದ ಹಾಡ್ರಿ. ಮತ್ತೆ ಡೈಲಿ ಒಂದು ತತ್ವಪದ ಹಾಡ್ಬೇಕು ನಿಮ್ಮಂತವ್ರು. ಅವಕಾಶ ಇರ್ತದ. ನಾಳೆ ಹಾಡ್ರಿ, ನಿಮ್ಗೆ ಯಾವಾಗ ಅನುಕೂಲ ಆಗ್ತದ. ಒಟ್ಟ ಇವ್ರಿಗೊಂದು ಮತ್ತೆ ಬೇರೆ ಏನ್ ತತ್ವ ಚಿಂತನೆ ಮಾಡ್ತೀರ? ಯಾವ ಗ್ರಂಥ ಅವು ತಗೊಂಡು? ಸತ್ಸಂಗದಾಗ ಅದಿರಿ. ನೀವ್ ಏನ್ ಚಿಂತನೆ ಮಾಡ್ತೀರಿ? ಏನಾರ ಹೇಳ್ತೀರ ಒಂದೆರಡು ವಿಚಾರಗಳು? ಒಟ್ಟು ಏನಾರ ಹೇಳ್ರಿ. ಮತ್ತೆ ನಿಮ್ಗೆ ಏನಾರ ಹೇಳ್ರಿ. ನಾಳೆ ನಾಡ್ದ ಬಂದ್ರಿ ಅಂತಂದ್ರೆ ಒಂದೆರಡು ವಿಚಾರಗಳು ಹಂಚ್ಕೋರಿ. ಏನ್ ತೊಂದ್ರೆ ಅಂತೀರಿ. ಹಾಡ್ರಿ. ಮಾಡ್ರಿ. ಎಲ್ಲರಿಗೂ ಮಾತಾಡ್ಲಕ್ ಅವಕಾಶ ಅದ. ಬಸ್ ನಮ್ದಿರೋದು ನಮ್ಮದು ಕೇಳೋದ್ ಮುಖ್ಯ ಅಲ್ಲ, ನಿಮ್ದು ಹೇಳೋದ್ ಮುಖ್ಯ ಅದ ನಮ್ಮ ಪಾಠದಲ್ಲಿ. ಕಲ್ಯಾಣಪ್ಪ ಗುರುಗಳು ಪರಿಚಯ ಆಗ್ಯಾರಿಲ್ಲ? ಬರ್ತಾರಲ್ರಿ? ಆಯ್ತು. ಧನ್ಯವಾದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ.
ನಮ್ಮ ಬಸವಭೂಷಣ ಶ್ರೀಗಳ ಚರಣಗಳಿಗೆ ವಿಶೇಷವಾದ ಶರಣು ಶರಣಾರ್ಥಿಗಳು. ಪರಮ ಪೂಜ್ಯರಿಗೆ ಶರಣು ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿರಪ್ಪ. ಆಯ್ತರಪ್ಪ, ಆಗಲಿ. ನಿಮ್ಮ ಆಶೀರ್ವಾದ ಇರಲ್ರಪ್ಪ ಹಿಂಗೆ. ಆಯ್ತರಪ್ಪ.